ನಮಸ್ತೆ, ಶ್ರೀ ವಾರಾಹಿ 1212 ಟ್ಯಾರೋ ಚಾನಲ್ಗೆ ಸ್ವಾಗತ. ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ತಾ ಮತ್ತು ಇವತ್ತಿನ ದಿನ ಹುಟ್ಟುಹಬ್ಬ ಮತ್ತು ಯಾರೆಲ್ಲ ಮದುವೆ ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊಳ್ತಾ ಇದ್ದೀರೋ ಅವರೆಲ್ಲರಿಗೂ ಶುಭವಾಗಲಿ. 100 ಕಾಲ ಆಯುಷ್ಯ ಆರೋಗ್ಯ ಪ್ರತಿಯೊಬ್ಬರಿಗೂ ಕೊಟ್ಟು ಇವತ್ತಿನ ದಿನ ಹುಟ್ಟುಹಬ್ಬ ಮತ್ತು ಮದುವೆ ದಿನಾಚರಣೆ ಯಾರು ಮಾಡ್ಕೊತಿದ್ದೀರೋ ಅವ್ರಿಗೆಲ್ಲ 100 ಕಾಲ ಆಯುಷ್ಯ ಆರೋಗ್ಯ ಕೊಟ್ಟು ತಾಯಿ ಜಗನ್ಮಾತೆ ಪಾರ್ವತಿ, ಕಾಳಿಕಾ, ದುರ್ಗಾ ಪರಮೇಶ್ವರಿ, ಚಾಮುಂಡೇಶ್ವರಿ ಕೊಟ್ಟು ಕಾಪಾಡಲಿ ಅಂತ ಕೇಳ್ತಾ ಇವತ್ತು ಮೆಸೇಜಸ್ ಆದಿಶಕ್ತಿ ಚಾಮುಂಡೇಶ್ವರಿದು ಏನು ಉತ್ತರ ಕೊಡ್ತಾರೆ ನೋಡೋಣ. ಮಾಡಬೇಕಂದ್ರೂ ಮಾಡೋಕ್ಕೆ ಆಗ್ತಿರ್ಲಿಲ್ಲ, ನನಗೆ ಗೊತ್ತಿಲ್ಲ ಯಾಕೆ ಅಂತ. ನಾನು ಸ್ವಲ್ಪ ಹುಷಾರು ತಪ್ತಾ ಇದ್ದೆ, ಚೆನ್ನಾಗೇ ಇದ್ಕೊಂಡು ಇದಕ್ಕಿದ್ದಂಗೆ ಹುಷಾರು ತಪ್ತಿದ್ದೆ. ಏನಂತಾನೆ ಆ ದೇವರಿಗೆ ಗೊತ್ತಾಗಬೇಕು. ನಾನೀಗ ಸಪ್ರೇಟ್ ಇಡಲ್ಲ, ಅಂದರೆ 1 2 3 6 ಭಾಗಗಳು ಅಥವಾ 7 ಭಾಗ ಥರ ಇಡ್ತಾ ಇದ್ನಲ್ಲ, ಆ ರೀತಿ ಇಡ್ಲಿಕ್ಕೆ ಹೋಗಲ್ಲ ನಾನು. ಏನು ಬಂದಿದೆ ಇಲ್ಲಿ, ಎಷ್ಟು ದೇವರು ಕಾರ್ಡ್ಸಲ್ಲಿ ಉತ್ತರನ ಕೊಡ್ತಾರೆ, ಸಂದೇಶ ಹೇಳಿಸ್ತಾರೆ, ಅದನ್ನು ನೋಡಲಿಕ್ಕಾಗಿ ನಾನು ಕಾರ್ಡ್ಸ್ನ ಬೇರೆ ಬೇರೆ ಇಡಕ್ಕೆ ಹೋಗಲ್ಲ. ಯಾಕೆಂದರೆ ಆದಿಶಕ್ತಿ ಉತ್ತರ ಏನಿದೆ, ನಾನು ಯಾರ್ಯಾರಿಗೆ ಏನೇನು ಹೇಳಿಸ್ತಾರೆ ಅನ್ನೋದನ್ನು ನಾನು ನೋಡಬೇಕಾಗಿದೆ. ತಾಯಿ ಜಗನ್ಮಾತೆ ಚಾಮುಂಡೇಶ್ವರಿ, ತಾಯಿ ಕಾಳಿಕಾ, ದುರ್ಗಾ ಪರಮೇಶ್ವರಿ. ಓಂ ಭೂರ್ಭುವಃ ಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ನಃ ಪ್ರಚೋದಯಾತ್. ಮೈಷತ್ವಜಾಯ ವಿದ್ಮಹಿ ದಂಡಹಸ್ತಾಯ ಧೀಮಹಿ ತನ್ನೋ ವಾರಾಯಿ ಪ್ರಚೋದಯಾತ್. ಮೈಷತ್ವಜಾಯ ವಿದ್ಮಹಿ ದಂಡಹಸ್ತಾಯ ಧೀಮಹಿ ತನ್ನೋ ವಾರಾಯಿ ಪ್ರಚೋದಯಾತ್. ಓಂ ಭೂರ್ಭುವಃ ಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಇಷ್ಟು ಸಾಧ್ಯನಾ ನಾನು ಹೇಳಲಿಕ್ಕೆ? ನೋಡೋಣ. ಎಲ್ಲ ಅವರು ಬಿಟ್ಟಿದ್ದು, ಮನಸ್ಸು ಕೊಟ್ಟಿಲ್ಲ ನಾನು ಡಿವೈಡ್ ಮಾಡಿ ಇಡಲಿಕ್ಕೆ. ಮತ್ತೆ ಶಫಲ್ ಮಾಡಿಸ್ತಾ ಇದ್ದಾರೆ. ಏನು ಕೊಡ್ತಾರೆ? ಅನ್ನಪೂರ್ಣೇಶ್ವರಿ ಬಂದಿದ್ದಾರೆ. ನಿನ್ನ ಭಕ್ತರು ಅನ್ನೋದಕ್ಕಿಂತ ನಿನ್ನ ಪ್ರಪಂಚದಲ್ಲಿ ನಿನ್ನ ಮಕ್ಕಳಿಗೆ, ಪ್ರಾಣಿ ಪಕ್ಷಿಗಳು, ಮನುಷ್ಯರು, ಯಾರಿಗೆ ಆಗಿರಲಿ, ಏನೇನು ಸೂಚನೆಗಳನ್ನ ಕೊಡ್ತೀಯೋ ತಾಯಿ ಜಗನ್ಮಾತೆ ಆದಿಶಕ್ತಿ, ಸರ್ವಮಂಗಳ ಮಾಂಗಲ್ಯೆ ಮಾತೆ ಆದಿಶಕ್ತಿ ಕಾಪಾಡು. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಾರಾಯಣಿ ನಮೋಸ್ತುತೆ, ನಾರಾಯಣಿ ನಮೋಸ್ತುತೆ. ಯಾಕೆಪ್ಪ ಎಷ್ಟೊಂದು ಕೊಡ್ತಾ ಇದ್ದೀರಾ? ನಾನು ಅರ್ಥ ಮಾಡಿಕೊಂಡು ಹೇಳಬೇಕು, ನನಗೆ ಟೈಮ್ ಬೇಕಲ್ವ. ಒಂದು ಕೊಡ್ತೀರಾ? ಇಲ್ಲ ನಿಲ್ಲಿಸ್ಲಿಕ್ಕೆ ಬಿಡ್ತಾ ಇಲ್ಲ. ಸುಮಾರು ಬಂದಿದೆ. ನಿಲ್ಲಿಸ್ಲಿಕ್ಕೆ ಬಿಡ್ತಾ ಇಲ್ಲ. ಏಕೆ ತಾಯಿ ಆದಿಶಕ್ತಿ, ಸಪ್ತಮಾತೃಕೆ ದೇವಿಗಳು, ಅಷ್ಟಲಕ್ಷ್ಮಿ ಮಾತೆಗಳು ಶಾಂತಿಯಾಗಿರಿ, ತಾಳ್ಮೆಯಿಂದ ಇರಿ ಅಂತ ನಮಗೆ ಹೇಳಿಬಿಟ್ಟು ನೀವೇ ಇಷ್ಟೊಂದು ಕೋಪವಾಗಿ, ರೋಷವಾಗಿ, ಹಠವಾಗಿದ್ದರೆ ನಾವು ಹೇಗಮ್ಮ ತಡ್ಕೊಳ್ಳೋದು? ನಿಲ್ಸೋಕ್ಕೆ ಬಿಡ್ತಾ ಇಲ್ಲ. ಲಾಸ್ಟಲ್ಲಿ ಏನು ಹೇಳಿಸ್ತೀಯಮ್ಮ ತಾಯಿ? ಲಾಸ್ಟೇನೇನು ಹೇಳ್ತಿದ್ದಾರೆ, ಆಮೇಲೆ ನೋಡೋಣ. ಮೊದಲನೇದೇನು ಬಂದಿದೆ? ಆದಿಶಕ್ತಿ ಚಾಮುಂಡೇಶ್ವರಿ
ಕಾಳಿಕಾ ದುರ್ಗಾ ಪರಮೇಶ್ವರಿ ಜಗನ್ಮಾತೆ ಆದಿಶಕ್ತಿ. ಇಲ್ಲಿ ಚಾಮುಂಡೇಶ್ವರಿ ಬಂದಿದ್ದಾರೆ, ಶಾಂತವಾಗಿ ಬಂದಿದ್ದಾರೆ. ನಿಮ್ಮ ಶಕ್ತಿ ಮಂತ್ರ ಪಾರ್ವತಿ ಇಷ್ಟಪಟ್ಟಿದ್ದಾರೆ. ತಾಯಿ ಜಗನ್ಮಾತೆ ಆದಿಶಕ್ತಿ ನಿಮ್ಮ ಭಕ್ತಿ ಮತ್ತು ಶಕ್ತಿ ಪರ್ವತಗಳಂಗೆ ಚಲಿಸ್ತಾ ಒಂದು ನಿಮ್ಮ ಮನಸ್ಸು ಗಟ್ಟಿಯಾಗಿ ಪರ್ವತದಂತೆ ನಿಂತಿದೆ, ಅದರ ಮೇಲೆ ಚಲಿಸ್ತಾ ಇದೆ ನಿಮ್ಮ ಶಕ್ತಿ ಅಂದರೆ ನಿಮ್ಮ ಒಂದು ಧ್ಯಾನ ಜಪ ಆ ಪರ್ವತದ ಮೇಲೆ ನೀವು ನಿಂತು ಜಪ ಧ್ಯಾನ ಮಾಡಿದಷ್ಟು ಚಲಿಸ್ತಾ ಇದೆ ನಿಮ್ಮ ಒಂದು ಧ್ಯಾನ ಜಪದ ಶಕ್ತಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಭಕ್ತಿ ರೂಪವಾಗಿ ದುರ್ಗಾ ಮಾತೆ ಶುದ್ಧ ಹೃದಯದಿಂದ ಭಕ್ತಿಯ ಮೂಲಕ ಕರ್ಮದ ಗಂಟುಗಳನ್ನ ಕರಗಿಸ್ತಾಳಂತೆ. ತಾಯಿ ಚಾಮುಂಡೇಶ್ವರಿ ಕರ್ಮದ ಗಂಟುಗಳನ್ನು ಕರಗಿಸ್ತಾಳಂತೆ. ಯಾಕೆ ಅಂದರೆ ಯಾವ ಕರ್ಮ ಮಾಡಿರ್ತೀವಿ ಕರಗಿಸೋದು ಒಂದೇ ಕರ್ಮ. ಒಳ್ಳೆ ಕರ್ಮ ಅದನ್ನು ಕರಗಿಸೋಕ್ಕಾಗಲ್ಲ, ಯಾರಿಂದನೂ ಸಾಧ್ಯ ಇಲ್ಲ. ಆ ದೇವರು ಕೂಡ ಸಾಧ್ಯ ಮಾಡೋಕ್ಕಾಗಲ್ಲ. ಯಾಕೆ ಅಂದರೆ ಆ ಒಳ್ಳೆ ಕರ್ಮನ ಇನ್ನಷ್ಟು ಹೆಚ್ಚಿಸ್ಲಿ ಅಂತ ದೇವರು ಇಷ್ಟಪಡುತ್ತೆ. ಆ ಒಳ್ಳೆ ಕರ್ಮನ ಅದನ್ನು ಅಡ್ಡಿಪಡಿಸಲ್ಲ ಯಾವ ದೇವರುಗಳೂ ಅಷ್ಟೆ. ಆದರೆ ಕೆಟ್ಟು ಕರ್ಮ ಫಲಗಳನ್ನ ನನಗೆ ಕಾಣಿಸ್ತಾ ಇದ್ದಾರೆ, ಒಬ್ಬರು ದೇವ್ರ ರೂಪದಲ್ಲಿ ಕಾಣಿಸ್ತಾ ಇದ್ದಾರೆ. ಸತ್ಯ ಹೇಳ್ತಾ ಇದ್ದೀನಿ, ನಿಜ ಹೇಳ್ತಿದ್ದೀನಿ. ದುಷ್ಟಶಕ್ತಿಗಳು ನನಗೀಗ ರೀಡಿಂಗ್ ಮಾಡ್ತಾ ಇದ್ದೀನಿ. ನೀನು ಯಾಕೆ ಈ ರೀಡಿಂಗ್ ಮಾಡ್ತಿದ್ಯಾ ಅಂದ್ಬಿಟ್ಟು ದುಷ್ಟಶಕ್ತಿಗಳ ರೂಪದಲ್ಲಿ ಅಲ್ಲ ನೋಡಿ ಮಾತನ್ನು ಹೆಂಗೆ ತೊದಲಿಸ್ತಾ ಇದ್ದಾರೆ. ಆದಿಶಕ್ತಿ ಪಾರ್ವತಿ ವಾರಾಹಿ ಅಮ್ಮ ಕಾಳಿಕಾ ದುರ್ಗಾ ಪರಮೇಶ್ವರಿ ಅಂಗಾಳ ಪರಮೇಶ್ವರಿ. ಸಾರಿ, ನನಗೊಂಥರ ವಿಚಿತ್ರ ಅನ್ನಿಸ್ತು. ಯಾಕೆ ಅಂದರೆ ನನಗೊಂಥರ ಆ ಒಂದು ದೃಶ್ಯ ನೋಡ್ಬಿಟ್ಟು ಭಯಪಟ್ಟಿಲ್ಲ, ಖಂಡಿತ ಭಯಪಟ್ಟಿಲ್ಲ. ನಿಜ ಹೇಳ್ತೀನಿ, ಅಳು ಬರ್ತಾ ಇದೆ ನನಗೆ, ಮತ್ತು ಕೋಪನೂ ಬರ್ತಿದೆ. ಇಂಥ ರಾಕ್ಷಸರನ್ನ ಏನು ಮಾಡೋದು ಅಂತ. ಆದರೆ ಅಮ್ಮ ಅಂತೂ ಯಾರು ಅಮ್ಮನ ಜಪ ಮಾಡ್ತಾ ಇದ್ದಾರೆ, ಆ ಒಂದು ಶಕ್ತಿನ ಹೆಚ್ಚು ಪಡ್ಕೊಂಡಿದ್ದಾರೆ, ಅವರಿಗೆ ತೊಂದರೆ ಮಾಡಿದ್ರೆ ಖಂಡಿತವಾಗ್ಲೂ ಕಾಳಿ ಭದ್ರಕಾಳಿಯಾಗಿ ಕಾಲ ಅಂತ್ಯ ಕೂಡ ಮಾಡ್ತಾಳೆ. ಯಾರು ಅಮ್ಮನ ಜಪ ಧ್ಯಾನ ಪೂಜೆ ಮಾಡ್ತಿದ್ದಾರೆ, ಅವರಿಗೆ ತೊಂದರೆ ಮಾಡ್ತಿದ್ದಾರಲ್ಲ, ಅವ್ರನ್ನ ಖಂಡಿತವಾಗ್ಲೂ ಕಾಲ ಅಂತ್ಯ ಮಾಡ್ತಾಳಂತೆ. ನಿಜವಾಗ್ಲೂ ಇಲ್ಲಿ ಹೇಳಿಸ್ತಾ ಇದ್ದಾರೆ. ನನಗೆ ಇಷ್ಟೊತ್ತು ಇದ್ದಿದ್ದು ಧ್ವನಿಗೂ ಈಗ ನನಗೆ ಧ್ವನಿ ಬರ್ತಾ ಇರೋಗೂ ನನಗೂ ಒಂಥರ ಆಶ್ಚರ್ಯ ಅನ್ನಿಸ್ತಿದೆ. ತಾಯಿ ಜಗನ್ಮಾತೆ ರೂಪದಲ್ಲಿ ದೆವ್ವಗಳು ಕಾಣಿಸ್ಕೋತಾ ಇದ್ದಾರೆ. ಸತ್ಯ ಹೇಳ್ತಿದ್ದೀನಿ, ನನಗೆ ಸುಳ್ಳು ಬೇಡ, ಹೇಳೋದು ಇಲ್ಲ. ಅದರಿಂದ ನನಗೆ ಏನು ಉಪಯೋಗನೂ ಇಲ್ಲ, ನನಗೆ ಇಷ್ಟನೂ ಇಲ್ಲ. ತಪ್ಪು ಮಾಡಿದ್ರೆ ಒಪ್ಕೊಳ್ತೀನಿ, ಇಲ್ಲ ಅಂದ್ರೆ ನಾನು ಒಪ್ಕೊಳ್ಳೋ ಅಂಥವಳೇ ಅಲ್ಲ. ಮಾಡಿಲ್ಲ ಅಂದರೆ ತಪ್ಪು ಮಾಡಿಲ್ಲ ಅಷ್ಟೇ ನಂದು ಹಠ. ತಪ್ಪು ಮಾಡಿದ್ದೀನಿ, ಹೌದು ಮಾಡಿದ್ದೀನಿ ಅನ್ನೋದು ಒಂದೇ ಮಾತು. ತಪ್ಪು ಮಾಡಿಲ್ಲ ಅಂದಮೇಲೆ ನಾನು ತಪ್ಪು ಮಾಡಿದ್ದೀನಿ ಅಂತ ಒಪ್ಕೊಳ್ಳೋಂಥ ಬುದ್ಧಿ ನನಗೆ ಆ ಜಗನ್ಮಾತೆ ಕೊಟ್ಟೇ ಇಲ್ಲ ಬಿಡಿ.
ನನಗೀಗಲೂ ಎರಡೆರಡು ಮೂರು ಮೂರು ದೃಶ್ಯಗಳು ಕಾಣಿಸ್ತಾ ಇದೆ. ಅಮ್ಮನ ರೂಪದಲ್ಲಿ ಆತ್ಮಗಳನ್ನ ತೋರಿಸ್ತಾ ಇದ್ದಾರೆ. ಯಾರನ್ನ ಈ ರೀತಿ ಯಾಮಾರಿಸ್ತಿದ್ದೀರಾ, ದೇವ್ರುಗಳ್ನ ನಂಬೇಡ ಅಂದ್ಬಿಟ್ಟು. ಅವಾಗ ದೇವರುಗಳನ್ನ ನಂಬ್ದಿರಾ ಪ್ರೇತಗಳನ್ನ ದೆವ್ವಗಳನ್ನ ನಂಬ್ತಾರ? ಯಾರು ನಂಬಲ್ಲ. ಇದನ್ನು ನಂಬ್ಕೊಂಡು ಮಾಡೋರು ನಾಳೆ ಅವ್ರಿಗೂ ಕೂಡ ಕ್ಲಿಯರ್ ರಿವರ್ಸ್ ಬ್ಯಾಕ್, ನಿಮಗೂ ಕೂಡ ಅದೇನೇ ವಾಪಸ್ ಬರುತ್ತೆ. ಈ ಪ್ರೇತ ಬಾಧೆಗಳನ್ನ ಯಾರು ಇಟ್ಕೊಂಡು ಆಟ ಆಡ್ತೀರೋ, ನಾಳೆ ದಿನ ಅಮ್ಮ ನಿಂತಲು ಅಂದರೆ ಕ್ಲಿಯರ್ ರಿವರ್ಸ್ ಬ್ಯಾಕ್. ಒಂದು ಕ್ಷಣದಲ್ಲಿ ಕಟ್ ಮಾಡಿ ತುಂಡು ಮಾಡಿ ರುಂಡಗಳನ್ನೆಲ್ಲ, ಅದೇನು ಹೇಳೋದು, ನನಗೆ ಪದಗಳೇ ಬರ್ತಾ ಇಲ್ಲ ನಿಜವಾಗ್ಲೂ. ಕಾಲು ಕೈ ಕತ್ತರಿಸಿ ಚಂಡಾಡ್ಬಿಡ್ತಾಳಮ್ಮ. ಬೇಡ, ಕೋಪ ತರಿಸ್ಬೇಡಿ, ಇವ್ರ ಪಾಡಿಗೆ ಇವ್ರಿಗೆ ಇಡಕ್ಕೆ ಬಿಡಿ. ಇದು ಯಾರಿಗೆ ಅಂತ ಗೊತ್ತಿಲ್ಲ. ದಯವಿಟ್ಟು ಅವ್ರ ಪಾಡಿಗೆ ಇರಕ್ಕೆ ಬಿಡಿ. ನಾನು ಇದನ್ನೆಲ್ಲ ಬಿಡ್ತೀನಿ ನೋಡಿ. ನನಗೀಗಲೂ ಈ ಬಲಗೈ ಅಲ್ಲ, ಎಡಗೈ ತುಂಬ ನನಗೆ ಕತ್ತರಿಸ್ದಂಗೆ ಮಾಡ್ತಾ ಇದ್ದಾರೆ. ಏಕೆಂದರೆ ಈ ರೀಡಿಂಗ್ ನಾನು ಮಾಡಬಾರ್ದು ಅಂತ ನನಗೆ ಆಗ್ತಾಯಿಲ್ಲ. ನೋವು ತುಂಬ ತಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಆದಿಶಕ್ತಿ ಕಾಪಾಡಮ್ಮ. ಎರಡನೇದು ಏನು ಕೊಟ್ಟಿದ್ದಾರೆ ಅಮ್ಮ, ಅಲ್ಲಿ ಕೆಂಪು ವಸ್ತ್ರನ ಉಟ್ಟಿ ಬಂದಿದ್ದಾರೆ ಅಮ್ಮ. ಮೊದಲನೇ ಕಾರ್ಡಲ್ಲಿ ಕೆಂಪು ಸೀರೆಯಲ್ಲಿ ಬಂದಿದ್ದಾರೆ. ಇಲ್ಲಿನೂ ಹಳದಿ ಗೋಲ್ಡನ್ ಕಲರ್ ಬಣ್ಣದಲ್ಲಿ ಅಮ್ಮ ಸೀರೆ ಹುಟ್ಟಿ ಹುಲಿ ಮೇಲೆ ಕೂತ್ಕೊಂಡು ಸಂಚಾರ ಹೊರಡೋದಕ್ಕೆ ಸಿದ್ಧವಾಗಿದ್ದಾರೆ. ಅವ್ರ ಸುತ್ತು ಎಷ್ಟು ಬೆಳಕಿದೆ ನೋಡಿ. ಇವ್ರನ್ನ ನಂಬಿರೋರು ಜೀವನ ಹಾಗೆ ಕತ್ಲೆಲ್ಲ ಹೋಗಿ ಬೆಳಕು ಬರೋದಕ್ಕೆ ಸಮಯ ಬಂದಾಗಿದೆ. ನಾನು ಅವ್ರಿಗೆ ಜೀವನದಲ್ಲಿ ಬೆಳಕು ಕೊಡ್ತಾ ಇದ್ದೀನಿ ಅಂತ ಇಲ್ಲಿ ಹೇಳ್ತಾರೆ. ಇಲ್ಲಿ ಅಮ್ಮ ಏನು ಹೇಳ್ತಾ ಇದ್ದಾರೆ, ಸ್ಪಷ್ಟವಾಗಿ ಅಮ್ಮನ್ನ ಕೇಳಿ. ದೈವಿಕ ಸಹಾಯಕ್ಕೆ ಅನುಮತಿ ಬೇಕು. ದೇವರ ಆಶೀರ್ವಾದ ಬೇಕು ನಿಮಗೆ. ಅಮ್ಮ ಕೊಡೋದಕ್ಕೆ ಸಿದ್ಧವಾಗಿದ್ದಾಳೆ. ನಿಮ್ಮ ಒಂದು ಕೋರಿಕೆಗಳು, ನಿಮ್ಮ ಪ್ರಾರ್ಥನೆಗಳು, ಅದನ್ನು ನಡೆಸ್ಕೊಡೋದಕ್ಕೆ ಅಮ್ಮ ಸಿದ್ಧವಾಗಿ ಕೂತಿದ್ದಾಳೆ. ನಾನಿದ್ದೀನಿ, ನೋಡ್ಕೋತೀನಿ ಅವೆಲ್ಲನೂ. ನಿನಗೇನು ಬೇಕು ಕೇಳು, ನಾನು ಕೊಡ್ತೀನಿ, ನಿನ್ನ ಜೊತೆ ನಾನು ಇರ್ತೀನಿ ಅಂತ ದುರ್ಗೆ ಮಾತೆ ಇರ್ತಾರಂತೆ. ಅವ್ರು ಎಂದಿಗೂ ಸ್ವತಂತ್ರ ಇಚ್ಛೆಯಂತೆ ಪಡಿಸೋದಿಲ್ಲ. ಯಾವುದೇ ಒಂದು ಒಳ್ಳೆಯ ರೀತಿಯಲ್ಲಿ ಮಾತ್ರ ಇದ್ದರೆ ಮಾತ್ರ ಸ್ವತಂತ್ರ ಇಚ್ಛೆಗೆ ಅಡ್ಡಿಪಡಿಸುವುದಿಲ್ಲ. ಕೆಟ್ಟ ರೀತಿಗಂತೂ ಅಮ್ಮ ಅವಕಾಶನೇ ಕೊಡಲ್ಲ. ಆತ್ಮಶುದ್ಧಿ ಮಾಡಿಕೊಂಡು ತಾಯಿ ಜಗನ್ಮಾತೆಗೆ ಅವ್ರನ್ನ ಧ್ಯಾನ ಪೂಜೆ ಮಾಡಿರೋದ್ರಿಂದ ಅವರು ಒಲ್ದಿದ್ದಾರೆ, ನಿಮಗೆ ಕಾಯ್ತಾ ಇದ್ದಾರೆ. ಅಮ್ಮ ನಿಮಗೆ ಆಶೀರ್ವಾದ ಮಾಡೋದಕ್ಕೆ, ನೀವು ಕೇಳೋ ವರನ ಕೊಡೋದಕ್ಕೆ, ನಿಮಗೇನು ಕೋರಿಕೆ ಬೇಕೋ ಅದನ್ನು ನಡೆಸ್ಕೊಡೋದಕ್ಕೆ ಕಾಯ್ತಾ ಇದ್ದಾಳೆ. ಆ ಒಂದು ಒಳ್ಳೆ ದಾರಿಯಲ್ಲಿ ಅಮ್ಮ ಕೊಡೋದನ್ನು ಸ್ವೀಕರಿಸಿ. ಇದು ಯಾರಿಗೆ ಇಷ್ಟು ಒಳ್ಳೆ ಸುದ್ದಿ ಅಂತ ನನಗೆ ಗೊತ್ತಿಲ್ಲ. ಅರ್ಥ ಮಾಡ್ಕೊಳ್ಳಿ. ಇದು ಯಾರು ಈ ಪರಿಸ್ಥಿತಿಯಲ್ಲಿದ್ದೀರೋ ಅದು ಅವರಿಗೆ ಅರ್ಥ ಮಾಡ್ಕೊಳ್ಳಿ. ಅಮ್ಮನಿಗೊಂದು ಪತ್ರ ಬರೆದಿಡಿ. ದೇವ್ರ ಮನೆಯಲ್ಲಿ ಅಮ್ಮನಿಗೊಂದು ಪತ್ರ ಬರೆದಿಡಿ ಪುಟ್ಟದಾಗಿ. ನಿಮಗೇನು ಒಳ್ಳೆ ರೀತಿಯಲ್ಲಿ 2 ವಾಕ್ಯಗಳಲ್ಲಿ ಏನು ಬರೀಬೇಕು ಅನಿಸುತ್ತೋ, ಅಮ್ಮನಿಗೆ ತೃಪ್ತಿ ಆಗಬೇಕು ಆ ಪದಗಳು ನೀವು ಬರೆಯೋದ್ರಲ್ಲಿ. ಬರೆದುಬಿಟ್ಟು ಬಿಳಿ ಹಾಳೆಯಲ್ಲಿ ಹಸಿರು ಅಥವಾ ಗೋಲ್ಡನ್ ಕಲರ್ ಪೆನ್ ಸಿಗತ್ತಲ್ಲ, ಅದರಲ್ಲಿ ಬರೀರಿ. ಅಥವಾ ಅರ್ಶಿಣನ
ಕಲಿಸ್ಬಿಟ್ಟು ಒಂದು ನಿಮ್ಮ ಬೆರಳು, ಈ ಉಂಗುರದ ಬೆರಳಿದೆಯಲ್ಲ, ಈ ಉಂಗುರದ ಬೆರಳಲ್ಲಿ ಬರೀರಿ. ನಿಮ್ಮ ಕೋರಿಕೆ ಏನಿದೆ 1 ಅಥವಾ 2 ವಾಕ್ಯದಲ್ಲಿ ಬರೆದುಬಿಟ್ಟು ಮಡಚಿಬಿಟ್ಟು ಅಮ್ಮನ ಫೋಟೋನೋ ವಿಗ್ರಹನೋ ನಿಮ್ಮ ಹತ್ರ ಇತ್ತು ಅಂದರೆ ಆ ತಾಯಿ ಜಗನ್ಮಾತೆ ಫೋಟೋ ಹಿಂದೆನೇ ಇಟ್ಟುಬಿಟ್ಟು ಅದಕ್ಕೆ ಧೂಪ ದೀಪ ತೋರಿಸ್ಬಿಟ್ಟು ನನ್ನ ಕೋರಿಕೆ ಹಿಂಗಿದೆಮ್ಮ ನಡೆಸ್ಕೊಡು ಅಂತ ಬರೆದು ಇಡಿ. ಖಂಡಿತ ಅವರು ನಿಮಗೆ ನಡೆಸ್ಕೊಡ್ತಾರೆ. ಬೇಕಾಗಿರೋದು ಕೊಡ್ತಾರೆ. ಫೋಟೋ ಕೆಳಗಡೆ ಅಥವಾ ವಿಗ್ರಹದ ಕೆಳಗಡೆ ನೀವು ಬರೆದಿರೋ ಪತ್ರನ ಇಡಿ ಅಂತ ಹೇಳ್ತಾ ಇದ್ದಾರೆ. ತುಂಬ ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ ಅಮ್ಮ, ಖುಷಿಯಾಯಿತು. ಮಾಡಿ. ಈ ಅದೃಷ್ಟಶಾಲಿ ಯಾರಂತ ಗೊತ್ತಿಲ್ಲ. ಈ ಒಂದು ಮೆಸೇಜು ಯಾರು ಪತ್ರದಲ್ಲಿ 2 ವಾಕ್ಯದಲ್ಲಿ ಬರೆದು ಇಡ್ತೀರೋ ಅಥವಾ ವಿಗ್ರಹ ಫೋಟೋ ಯಾವುದಾದ್ರೂ ಸರಿ ಬರೆದುಬಿಟ್ಟು ಇಡ್ತೀರೋ, ನಾ ಕಮೆಂಟಲ್ಲಿ ಫೋಟೋ ಅಂತ ಬರೆದು ಇಟ್ಟಿದ್ರೆ ಫೋಟೋ ಹಿಂದೆ ಇಟ್ಟಿದ್ದೀವಿ ಅಂತ ಬರೆದು ಕಮೆಂಟಲ್ಲಿ ಹಾಕಿ, ಅಥವಾ ವಿಗ್ರಹದ ಕೆಳಗಡೆ ಇಟ್ಟಿದ್ರೆ ಪತ್ರನ ವಿಗ್ರಹದ ಕೆಳಗಡೆ ಬರೆದಿಟ್ಟಿದ್ದೀವಿ ಅಂತ ಕಮೆಂಟಲ್ಲಿ ಹಾಕಿ. ನಿಮಗೆ ಆ ಎನರ್ಜೀಸ್ ಕನೆಕ್ಟ್ ಆಗುತ್ತೆ. ಇಲ್ಲಿ ನಮಗೆ ಏನು ಹೇಳಿಸಿದ್ದಾರೆ ಅದಕ್ಕೆ ಒಂದು ಸಮಾಧಾನದ ಉತ್ತರ ಅಷ್ಟೇ. ಯಾರು ಇದನ್ನು ಮಾಡ್ತೀರೋ ಅವರು ಕಮೆಂಟಲ್ಲಿ ಹಾಕಿ. ಯಾವಾಗಲಾದರೂ ಸರಿ, ಇವತ್ತೆಲ್ಲ ಯಾವಾಗಲಾದರೂ ಯಾರು ಈ ಮೆಸೇಜ್ಗೆ ಕನೆಕ್ಟ್ ಆಗ್ತೀರಾ ಅವರಿಗೆ ಸಂಬಂಧಪಡುತ್ತೆ, ಅವರು ಮಾಡಿ. ಎಲ್ಲರೂ ಮಾಡ್ಬೋದು, ಆದರೆ ಈ ಒಂದು ಯಾರಿಗೆ ಇದೆಯೋ ಅದು ಅವರು ಎಲ್ಲರೂ ಮಾಡ್ಬೋದು. ಆದರೆ ವಿಶೇಷವಾಗಿ ಇಲ್ಲಿ ಯಾರಿಗೆ ಹೇಳ್ತಾ ಇದ್ದಾರೆ ಅಮ್ಮ ಅವ್ರಿಗಾಗತ್ತೆ. ಮೂರನೇದು ತಾಯಿ ಜಗನ್ಮಾತೆ ಆದಿಶಕ್ತಿ. ಇಲ್ಲಿ ಅಮ್ಮ ಏನು ಹೇಳ್ತಾ ಇದ್ದಾರೆ ಅಂದರೆ, ನಿಮ್ಮನ್ನು ಯಾರು ಕಡಿಮೆ ಅಂದಾಜು ಯೋಚನೆಯಲ್ಲಿ ಮಾಡ್ತಾರೆ, ನಿಮ್ಮನ್ನು ಯಾರೇ ಕಡಿಮೆ ಅಂದಾಜಲ್ಲಿ ಯಾವುದೇ ವಿಚಾರದಲ್ಲಿ, ಅಂದರೆ ಯಾವುದೇ ಕೀಳು ವಿಚಾರದಲ್ಲೂ ಯೋಚನೆ ಮಾಡಿಕೊಳ್ಳಿ, ಯಾವುದೇ ಥರ ವಿಚಾರದಲ್ಲಿ ಸಂಬಂಧಪಟ್ಟಿರಲಿ, ಅವರು ನಿಮ್ಮನ್ನು ಕೀಳಾಗಿ ಆ ಯೋಚನೆಯಲ್ಲಿ ಆ ಅಂದಾಜಲ್ಲಿ ಅವರು ಮಾಡಲಿ ಪ್ರತಿಯೊಂದು. ಆದರೆ ಅಮ್ಮ ನಿಮ್ಮ ಬಲಕ್ಕೆ ತಲೆಬಾಗುವಂತೆ ಅಮ್ಮ ಮಾಡ್ತಾರೆ. ಆಯಿತಾ? ಮಾಡ್ತಾರೆ ಅಂತ ಇಲ್ಲಿದೆ. ಅಹಂಕಾರಿಗಳನ್ನ ನಾನು ನೋಡ್ಕೋತೀನಿ. ರಾಕ್ಷಸರನ್ನ ಸಂಹಾರ ಮಾಡುವ ಅಮ್ಮ ಚಾಮುಂಡಿ ನಿಂತಿದ್ದಾಳೆ. ಆದಿಶಕ್ತಿ ರಾಕ್ಷಸರನ್ನ ಸಂಹಾರ ಮಾಡುವ ಮಾತೆ ಚಾಮುಂಡಿ ನಿಂತಿದ್ದಾಳೆ. ಶಕ್ತಿಯನ್ನು ನಾನಾಗಲೇ ಹೇಳಿದೆ, ದೇವ್ರು ಕೊಟ್ಟಿರೋ ಶಕ್ತಿನ ಯಾವ ರೀತಿ ಉಪಯೋಗಿಸ್ಕೋಬೇಕು ಆ ರೀತಿ ಉಪಯೋಗಿಸ್ಕೋಬೇಕು. ಕೆಟ್ಟ ರೀತಿ ಉಪಯೋಗಿಸ್ಕೊಂಡ್ರೆ ಅಮ್ಮನೂ ಅವ್ರನ್ನ ಕಾಲ ನೋಡ್ಕೊಂಡಿದ್ದು ಇದು ಮಾಡ್ತಾಳೆ ಅಂತ ಇಲ್ಲಿ ಹಾಗೆ ಬಂದಿದೆ. ನಿಮ್ಮ ಶಕ್ತಿನ ಬಹಿರಂಗ ಪಡಿಸುತ್ತಾಳೆ ಹೇಳಿದ್ದೆ ನೋಡ್ದಾ? ನಿಮ್ಮ ಶಕ್ತಿ ಏನು, ದೇವ್ರ ಶಕ್ತಿ ಏನು ನೀವು ಪಡ್ಕೊಂಡಿದ್ದೀರಾ, ನೀವು ಪಟ್ಟಿರೋ ಕಷ್ಟಪಟ್ಟು ಸಮಯಕ್ಕೆ ತಕ್ಕಂತೆ ನೀವು ದೇವ್ರ ಜಪ ಧ್ಯಾನ ಏನೇನು ಮಾಡಿದ್ದೀರೋ, ಪೂಜೆ ಪುನಸ್ಕಾರ ಹೋಮಗಳೇ ಮಾಡಬೇಕು ಅಂತೇನಿಲ್ಲ.
ಅಭಿಷೇಕಗಳೇ ಮಾಡಬೇಕು ಅಂತ ಏನಿಲ್ಲ, ಆಯ್ತಾ? ಅಭಿಷೇಕಗಳೇ ಮಾಡಬೇಕು ಅಷ್ಟು ಎಲ್ಲ ಥರ ಆಡಂಬ ವೈಡೂರ್ಯಗಳನ್ನ ಮಾಡಿ ದೇವ್ರನ್ನ ತೃಪ್ತಿಪಡಿಸ್ಬೇಕನ್ನೋದೇನಿಲ್ಲ. ಎಷ್ಟು ಧ್ಯಾನ ಜಪ ಮಾಡ್ತಿರೋ ನನ್ನ ಮಾತನ್ನು ಆಗಾಗ ತೊದಲಿಸ್ತಾ ಇದ್ದಾರೆ. ನಾನು ಒಂದೊಂದು ಪದನ ತೊದಲಿಸ್ತಾ ಇದ್ದಾರೆ, ದಯವಿಟ್ಟು ಕ್ಷಮೆ ಇರಲಿ. ಅದು ಬೇಕಂತಲೇ ಮಾಡ್ತಾ ಇರೋವಂಥದ್ದು. ದೇವ್ರ ಮೇಲೆ ಇಟ್ಟಿರುವ ನಿಮ್ಮ ನಂಬಿಕೆ ಮತ್ತು ಶಕ್ತಿ, ನೀವೇನು ಜಪ ಧ್ಯಾನ ಮಾಡಿದ್ದೀರಾ ಆ ಶಕ್ತಿನ ಬಹಿರಂಗಪಡಿಸ್ತಾಳೆ ಅಮ್ಮ ದೇವಿ. ಸಮಯ ಬಳಸ್ಕೊಂಡು ಅಮ್ಮ ಕಾಲಕ್ಕೆ ಉತ್ತರ ಕೊಡ್ತಾಳಂತೆ. ಆದಿಶಕ್ತಿ, ಜಪ ಮಾಡುವ ನಿಮ್ಮ ಪ್ರಾಮಾಣಿಕ ಮನಸ್ಸು, ನಿಯತ್ತು ಅಮ್ಮನಿಗೆ ಇಷ್ಟವಾಗಿದೆ. ನಿಮ್ಮ ಮೇಲೆ ಕೆಂಪು ದಾಸವಾಳ ಬರುತ್ತಲ್ಲ, ಕೆಂಪು ದಾಸವಾಳ, ಅಮ್ಮನಿಗೆ ನಿಮ್ಮ ಮೇಲೆ ತುಂಬ ಪ್ರೀತಿಯಾಗಿದೆ. ಹಾಗಾಗಿ ನೀವು ಕೆಂಪು ದಾಸವಾಳ ಅಮ್ಮನಿಗೆ ಹೂವು ಅರ್ಪಣೆ ಮಾಡಿ, ಚಾಮುಂಡೇಶ್ವರಿ ದೇವಿಗೆ 21 ಬಾರಿ ಜಪ ಮಾಡಿ. ಚಾಮುಂಡಾಯೈ ಇಚ್ಛೆ ಅಂದ್ಬಿಟ್ಟು 21 ಬಾರಿ ಜಪ ಮಾಡಿ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 21 ಬಾರಿ ಚಾಮುಂಡಾಯೈ ವಿಚ್ಚೈ ಅಂತ 21 ಬಾರಿ ಜಪ ಮಾಡಿ. ಇದು ಕೂಡ ತುಂಬ ಬಲಶಾಲಿ ಮಂತ್ರ. ತುಂಬ ಕೆಳಗಡೆ ಇದೆ, ಅದು ಯಾವುದು ಅಂತ ನೋಡ್ತೀನಿ. ಇಲ್ಲಿ ನೋಡಿ, ರಾಕ್ಷಸರನ್ನ ಅಮ್ಮ ಸಂಹಾರ ಮಾಡೋಕ್ಕೆ ನಿಂತಿದ್ದಾಳೆ ಅಮ್ಮ. ಇಲ್ಲಿ ಬಗಲಾಮುಖಿ ಮಾತೆ ಏನು ಹೇಳ್ತಾ ಇದ್ದಾರೆ ನೋಡಿದ್ರಾ? ನೀವು ಇಲ್ಲ ಅಂದರೆ ಇಲ್ಲ, ಹೌದು ಇದ್ದಾರೆ ಅಂದರೆ ಹೌದು, ದೇವ್ರಿಲ್ಲ ಅಂದರೆ ದೇವ್ರಿಲ್ಲ, ದೇವರಿದ್ದಾರೆ ಅಂದರೆ ಇದ್ದಾರೆ. ಆಯಿತಾ? ರಕ್ಷಿಸುತ್ತಾಳೆ ತಾಯಿ ಜಗನ್ಮಾತೆ. ಒಂದು ಮಾತಲ್ಲಿ ಹೇಳಬೇಕಂದ್ರೆ, ಶತ್ರುಗಳನ್ನ ತಡೆಯುವ ಜಗನ್ಮಾತೆ ಬಗಲಾಮುಖಿ ನಿಮಗೆ ಒಂದು ರೋಷದಿಂದ ಕಾಯ್ತಾ ಇದ್ದಾರೆ ಅಮ್ಮ. ನಿಮ್ಮ ಗಂಟಲನ್ನ ಎಳೆದು ಒಂದು ಶಿಕ್ಷೆ ಕೊಡೋಕ್ಕೆ ಕಾಯ್ತಾ ಇದ್ದಾಳೆ ಅಮ್ಮ ಬಗಲಾಮುಖಿ. ಅಧಿಕಾರ ನೀಡಿದ್ದೇ ತಪ್ಪಾಯಿತು. ನಾನು ಈ ವಿದ್ಯೆಗಳನ್ನ ದುರುಪಯೋಗ ಮಾಡಿಕೊಂಡು ನನಗೆ ನೋಡೋಕ್ಕಾಗ್ತಾ ಇಲ್ಲ ಈ ಪರಿಸ್ಥಿತಿಗಳನ್ನ ಅಂದ್ಬಿಟ್ಟು ಅಮ್ಮ ಆ ಒಂದು ಅಧಿಕಾರನ ಕಿತ್ಕೊಂಡ್ಬಿಡ್ತಾರೆ. ಯಾರಿಗೆ ಇದು ಅಂತ ಗೊತ್ತಿಲ್ಲ, ಈ ಅಧಿಕಾರನ ಅಮ್ಮ ಕಿತ್ಕೊಂಡ್ಬಿಡ್ತಾಳೆ. ಹೆಂಗೆ ಕಿತ್ಕೊಳ್ತಾಳೆ? ಆ ನಾಲಿಗೆನೇ ತುಂಡಾಗಿ ಕತ್ತರಿಸ್ಕೊಂಡ್ಬಿಡ್ತಾಳಮ್ಮ. ಅವ್ರ ಕೈಯಲ್ಲಿರೋ ಆಯುಧಗಳು ನೋಡಿ, ಅವ್ರನ್ನ ಕೆಳಗಡೆ ಹಾಕ್ಕೊಂಡು ತುಳ್ಕೊಂಡು ಆ ಒಂದು ಈ ಕೃತ್ಯಗಳು ಮಾಡೋದೇನಕ್ಕೆ? ಈ ಅಮ್ಮನ ಹತ್ರ ಘೋರ ಶಿಕ್ಷೆ ಅನುಭವಿಸೋದೇನಕ್ಕೆ? ಅದಕ್ಕೆ ನಿಮಗೆ ಬಿಟ್ಟಿದ್ದು. ಆದಷ್ಟು ಅಮ್ಮನ್ನ ಮೊರೆ ಹೋಗಿ, ಅಮ್ಮ ನೋಡ್ಕೋತಾಳೆ ಶತ್ರುಗಳನ್ನ. ಎಷ್ಟೇ ಏನೇ ಮಾಡಿದ್ರೂ ಅಮ್ಮನ ಆಶೀರ್ವಾದ ಇದೆ. ತಾಯಿ ದುರ್ಗೆ ಆದಿಶಕ್ತಿ ಆಶೀರ್ವಾದ ಇದೆ. ಹೆಚ್ಚು ನಿಮ್ಮ ಧ್ಯಾನ ಜಪ ಹೆಚ್ಚು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾಳೆ. ಧ್ಯಾನ ಜಪದೊಂದಿಗೆ
ನಿಮ್ಮ ಶ್ರದ್ಧಾಭಕ್ತಿ ಇರಲಿ. ನಿಮ್ಮ ಮನಸ್ಸು ಶುದ್ಧವಾಗಿ ಇಟ್ಕೊಂಡು ಇನ್ನಷ್ಟು ನಿಮ್ಗೆ ಸಾಧ್ಯ ಆದರೆ ಬಡವರಿಗೇನಾದರೂ ದಾನ ಧರ್ಮ ಮಾಡಿ ನಿಮ್ಮ ಸಕಲ ಸೌಭಾಗ್ಯ ಅಮ್ಮ ಹಿಂತಿರುಗಿಸಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಆಯಿತು. ಕೆಳಗಡೆಯಿಂದ ತೆಗಿತಾ ಇದ್ದೀನಿ. ನಾನು ಜೋಡಿಸ್ಲಿಕ್ಕೆ ಅವರು ಮನಸ್ಸು ಕೊಟ್ಟಿಲ್ಲ. ಸುಮಾರು ಒಂದು ಕಾರ್ಡ್ಸು ಬಿದ್ದಿದೆ. ನಾನು ಅದು ಪೂರ್ತಿ ನಾನು ಜೋಡಿಸಿ ಇಡೋಕ್ಕಾಗಲಿಲ್ಲ ನೋಡಿ. ಭಯ ಬಿಡಿ, ಅಮ್ಮ ನಿಮ್ಮ ಜೊತೆ ರಕ್ಷಣೆಯಾಗಿ ನಿಂತಿದ್ದಾಳೆ. ಚಂಡಿಕಾ ಯುದ್ಧಕ್ಕೆ ನಿಂತಿದ್ದಾಳೆ ಅಮ್ಮ. ಹಣೆ ಮೇಲೆ ಚಂದನ ಹೊಂದಿಗೆ ದೇವತೆ ಧೈರ್ಯವಾಗಿ ಇರಿ ಅಂತ ಅಮ್ಮ ಹೇಳ್ತಾ ಇದ್ದಾಳೆ. ಶಾಂತತೆಯಿಂದ ಇರಿ, ಸಾಕು. ನೀವು ದುಃಖಪಟ್ಟಿದ್ದು ಭಯಪಟ್ಟಿದ್ದು ಸಾಕು. ಧೈರ್ಯವಾಗಿರಿ, ನಾನಿದ್ದೀನಿ ನಿಮ್ಮ ಜೊತೆಗೆ. ನೀನು ಆರಾಮಾಗಿ ನಿಶ್ಚಯಿಂದ ನೆಮ್ಮದಿಯಾಗಿರು, ನಾನು ನೋಡ್ಕೋತೀನಿ ನಿನಗಿರೋ ಶತ್ರುಗಳನ್ನ ಅಂತ ಇಲ್ಲಿ ಆದಿಶಕ್ತಿ ಚಂಡಿಕಾ ಮಾತಾ ಹೇಳ್ತಾ ಇದ್ದಾರೆ. ಯುದ್ಧಕ್ಕೆ ಸರಿಯಾಗಿ ನಿಂತು ಬರ್ತಾ ಇದ್ದಾಳೆ ನೋಡಿ ಅಮ್ಮ, ಕಾಣಿಸ್ತಿದ್ಯಾ? ಭಯವನ್ನು ಬಿಟ್ಟು ಧೈರ್ಯವಾಗಿರು. ನಿಮ್ಮ ಭಯನ ಹೊರಗೆ ಓಡಿಸ್ತೀನಿ. ನಿಮಗೇನು ಕೆಟ್ಟದಿದೆಯೋ ಅದನ್ನು ನಿಮ್ಮಿಂದ, ನಿಮ್ಮ ಸ್ಥಳದಿಂದ ಹೊರಗೆ ಓಡಿಸ್ತೀನಿ ಅಂತ ಅಮ್ಮ ಹೋರಾಟ ಮಾಡ್ತಾ ಇದ್ದಾಳಂತೆ. ಶಾಂತಿಯಿಂದ ಇರಿ, ತಾಳ್ಮೆಯಿಂದ ಇರಿ. ನಿಮ್ಮ ಮನಸ್ಸಿಗೆ ಶಾಂತಿ ನೀಡ್ತಾಳೆ ಅಮ್ಮ, ಆಯಿತಾ? ಓಂ ದೇವಿ ಚಂಡಿಕಾಯೈ ನಮಃ ಅಂತ 21 ಬಾರಿ ಅಥವಾ 11 ಬಾರಿ ಜಪಿಸ್ಬೋದು ನೀವು. ಆ ಭಯ ಹೋಗುತ್ತೆ. ನಿಮಗೆ ಭಯ ಹೋಗುತ್ತೆ, ಆಯಿತಾ? 21 ಬಾರಿ ಅಥವಾ 11 ಬಾರಿ. ನೀವು 11 ಬಾರಿ ನಿಮಿಷಕ್ಕೂ ಹೇಳ್ಕೋಬೋದು. 11 ಬಾರಿ ಮುಗಿದ್ಮೇಲೆ ಮತ್ತೆ ಇನ್ನೊಂದು 11 ಬಾರಿ ಹೇಳ್ತಾ ಹೋಗ್ಬೋದು. ಏಕೆಂದರೆ ಅದೊಂದು ಮಂತ್ರದ ಎರಡು ವಾಕ್ಯದಲ್ಲಿ ಇರೋಂಥದ್ದು. ಓಂ ದೇವಿ ಚಂದ್ರ ಕಂಡಾಯೈ ನಮಃ ಅಂತ, ನಮಃ ಅಂತ, ಆಯಿತಾ? ಭಯನ ಹೋಗುತ್ತೆ. ದೇವ್ರ ಜಪ ಮಾಡಿ ಅಮ್ಮಂದು. ಒಳ್ಳೆಯದಾಗಲಿ. ಮಾತನ್ನು ತೊದಲಿಸ್ತಾ ಇದ್ದಾರೆ, ಗೊತ್ತಿಲ್ಲ ನನಗೆ ಸ್ಪೀಡಾಗಿ ಹೇಳೋಕ್ಕೆ. ನನಗೆ ಬಲಗಡೆ ಮೈಗ್ರೇನ್ ಅಂತಾರಲ್ಲ, ಆ ಮೈಗ್ರೇನ್ ಅನ್ನೋ ಭಾಗಕ್ಕೆ ಎಡಗಡೆ ಬಲಗಡೆಗೆ ತಲೆನೋವು ಬರುತ್ತೆ. ಅದನ್ನು ಹಾಕಿ ಆ ಸ್ಥಳದಲ್ಲಿ ಹಾಕಿ ತಲೆ ಚುಚ್ತಾ ಇದ್ದಾರೆ ನನಗೆ. ಮಾತನ್ನು ತುಂಬ ತೊದಲಿಸ್ತಾ ಇದ್ದಾರೆ. ಮಾತನ್ನು ಹೇಳಬಾರ್ದು. ನಾನು ಇಲ್ಲಿ ಏನು ಬಂದಿದೆ ಅದನ್ನು ಹೇಳಬಾರ್ದು ಅಂತ ನನಗೆಷ್ಟು ಹಿಂಸೆ ಕೊಡ್ತಾ ಇದ್ದಾರೆ ಅಂದರೆ, ಆ ಒಂದು ಭಯಾನಕ ತೊಂದರೆಗಳು ಕೊಡ್ತಾರೆ ಅವ್ರಿಗೆ ಖಂಡಿತ ದೇವರು ನೋಡ್ಕೊಳ್ಳುತ್ತೆ. ಇಷ್ಟೊತ್ತು ಅಮ್ಮ ಹೇಳಿಸಿದೆ. ನಿಮ್ಮ ದೇಹದಲ್ಲಿ ನಾನಿದ್ದೀನಿ, ನಿಮ್ಮ ಮನಸ್ಸಲ್ಲಿ ನನಗೆ ಜಾಗ ನಾನು ಮಾಡ್ಕೊಂಡಿದ್ದೀನಿ. ನಿಮ್ಮ ಮನಸ್ಸಲ್ಲೇ ನಾನಿರೋದ್ರಿಂದ ನೀವು ನಮ್ಮಲ್ಲೇ ಅಮ್ಮ ಇದ್ದಾಳೆ, ಆದಿಶಕ್ತಿ ಇದ್ದಾಳೆ ಅಂತ ಭಾವಿಸ್ಕೊಂಡು ತಾಳ್ಮೆಯಿಂದ ಇರಿ.
ಅಂತ ಹೇಳ್ತಾಳಮ್ಮ. ಗೌರಿಯಾಗಿ ಅಮ್ಮ ಕೂತಿದ್ದಾಳೆ. ಅಮ್ಮನ್ನ ಮನಸ್ಸಲ್ಲಿರೋದ್ರಿಂದ ಗೌರವಿಸಿ ಅಂತ ಅಮ್ಮ ಹೇಳ್ತಾ ಇದ್ದಾಳೆ. ಆದಿಶಕ್ತಿಯಾಗಿ ಮಾತೆ ದುರ್ಗಾ ನಿಮ್ಮ ಪ್ರತಿಯೊಂದಕ್ಕೂ ಅಣುವಿನಲ್ಲೂ ಅಮ್ಮ ವಾಸವಾಗಿ ಇದ್ದಾಳೆ. ನಿಮ್ಮ ದೇಹನ ಆರೋಗ್ಯನ ನಿಮಗೇನು ಪ್ರೇತ ಬಾಧೆಗಳನ್ನ ಮಾಡ್ತಾ ಇದ್ದಾರೆ, ಮಾಮಾಚಾರದಿಂದ ದೇಹಕ್ಕೆ ಏನೇನು ತೊಂದರೆಗಳನ್ನ ಕೊಡ್ತಾ ಇದ್ದಾಳೆ ಆದಿಶಕ್ತಿ ನೋಡ್ಕೋತೀನಿ ಅಂತ ಹೇಳ್ತಾ ಇದ್ದಾಳೆ ಅಮ್ಮ. ಆಯಿತಾ? ಅದಕ್ಕೊಂದೇ ಧ್ಯಾನದಿಂದ ಇರಿ. ನಾನು ನೋಡ್ಕೋ, ಚಿಂತೆ ತುಂಬ ಮಾಡ್ತಿದ್ದೆ, ತುಂಬ ಮಾಡಬೇಡ ಅಂತ ಇಲ್ಲಿ ಅರ್ಥ ತಿಳಿಸ್ತಾ ಇದ್ದಾರೆ. ಎಣ್ಣೆ ಅಭ್ಯಂಗ ಸ್ನಾನ ಮಾಡಿ, ಎಣ್ಣೆ ಸ್ನಾನ ಮಾಡಿ ನಿಮ್ಮ ಒಂದು ದೇಹನ ಒಂದು ಏನು ಹೇಳೋದು, ಆ ಒಂದು ಕೆಟ್ಟ ಪರಿಸ್ಥಿತಿಯಿಂದ ಸ್ವಲ್ಪ ಬಿಡುಗಡೆ ಆಗುತ್ತೆ. ಎಣ್ಣೆ ಸ್ನಾನ ಮಾಡಿ ಚೆನ್ನಾಗಿ ಎಣ್ಣೆ ಹಾಕಿ ಮಸಾಜ್ ಮಾಡಿ, ಬಿಸಿ ಬಿಸಿ ಎಣ್ಣೆ ಸಾರಿ, ನಂದು ಮಿಸ್ಟೇಕಲ್ಲ, ಮಾತನ್ನು ತೊದಲಿಸ್ತಾ ಇದ್ದಾರೆ. ನಾನು ಆಗಲೇ ಕರೆಕ್ಟಾಗಿ ಹೇಳಿದೆ, ಮತ್ತೊಮ್ಮೆ ಹೇಳಕ್ಕೆ ಬಂದಾಗ ಬಿಸಿ ಸ್ನಾನ ಮಾಡೋಕ್ಕೆ ಹೇಳಕ್ಕೆ ಬಂದೆ. ಮಾತನ್ನು ತೊದಲಿಸ್ತಾ ಇದ್ದಾರೆ, ಮತ್ತೊಮ್ಮೆ ತೊದಲಿಸ್ತಾ ಇದ್ದಾರೆ. ಅಮ್ಮ ಪೂರ್ತಿ ನಾನು ಹೇಳೋದಕ್ಕೆ ಅವಕಾಶ ಮಾಡಿಕೊಡು ತಾಯಿ ಜಗನ್ಮಾತೆ ದುರ್ಗೆ. ಭಕ್ತಿಯಿಂದ ಅರ್ಪಿಸಿ, ನಿಮ್ಮ ಮನಸ್ಸನ್ನು ದೇವರಿಗೆ ಅರ್ಪಿಸಿ, ತಾಳ್ಮೆಯಿಂದ ಇರಿ. ಎಣ್ಣೆ ಸ್ನಾನ ಮಾಡಿ ಅಮ್ಮನಿಗೆ ಪೂಜೆ ಮಾಡಿ ನಾನಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ನನ್ನ ಮಾತನ್ನು ಯಾಕೆ ಪ್ರತಿಯೊಂದರಲ್ಲೂ ತಡೆ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಇಲ್ಲಿ ನೋಡಿ, ಕಾಳಿಕಾ, ದುರ್ಗಾ, ಪರಮೇಶ್ವರಿ, ಚಾಮುಂಡೇಶ್ವರಿ. ಇಲ್ಲಿ ಅಮ್ಮ ಏನು ಹೇಳ್ತಾ ಇದ್ದಾಳೆ, ಇತರರು ನಿಮ್ಮನ್ನು ನೋಯಿಸಿ ಅವಮಾನ ಮಾಡಿ ಕೆಟ್ಟದಾಗಿ ಮಾತಾಡಿದ್ರು ಅವ್ರಿಗೆ ಒಳ್ಳೆಯದೇ ಬಯಸ್ರಿ, ಮಿಕ್ಕಿದ್ದನ್ನು ನಾನು ನೋಡ್ಕೋತೀನಿ ಅಂತ ಅಮ್ಮ ಹೇಳ್ತಾ ಇದ್ದಾಳೆ. ಏಕೆಂದರೆ ನೀವೆಷ್ಟು ಕೋಪದಿಂದ ಹೋದಷ್ಟು ಅದು ಉಪಯೋಗ ಇಲ್ಲ. ಹಾಗಾಗಿ ಅದನ್ನು ತಾಳ್ಮೆಯಿಂದ ಇದ್ದು, ಆ ನೋವು ನನಗಲ್ಲಮ್ಮ, ಅವರು ಒಳ್ಳೆಯದೇ ಮಾಡೋವ್ರಿಗೆ ಅಂತ ಯಾವಾಗ ಅನ್ಕೋತೀರಾ, ಅದು ನಿಮಗೆ ಇನ್ನಷ್ಟು ದೇವ್ರ ಹತ್ರ ಆಶೀರ್ವಾದ ಹೆಚ್ಚಾಗಿ ಸಿಗುತ್ತೆ. ಅದೇ ನಿಮಗೆ ಆಯುಧ. ಯಾರೇ ಆಗಲಿ, ಒಬ್ಬರು ಅವಮಾನ ಮಾಡ್ತಾ ಇದ್ದಾರ, ಒಬ್ಬರು ನಮಗೆ ಊಟ ತಿಂಡಿ ಕಿತ್ಕೊಂಡ್ರ, ನಮ್ಮ ನೆಮ್ಮದಿ ಕಿತ್ಕೊಂಡ್ರ, ನಮ್ಗೆ ಹಣಕಾಸು ಕೈಗೆ ಸಿಗಬಾರ್ದು ಅಂತ ಕಿತ್ಕೊಳ್ತಾ ಇದ್ದಾರಾ, ಅಥವಾ ನಾವು ಹೋಗೋ ಸ್ಥಳಗಳಿಗೆ ಅಡೆತಡೆ ಮಾಡ್ತಾರಾ, ಅಥವಾ ನಾವು ಮಾಡೋ ಯೋಚನೆಗಳನ್ನ ಅವರು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರಾ, ಎಲ್ಲದಕ್ಕೂ ಅಡ್ಡಿಪಡಿಸ್ತಾ ಇದ್ದಾರಾ? ಆಯಿತು, ಅದು ನಿಮ್ಗೆ ಗೊತ್ತಾಗ್ತಿದೆಯಾ? ಗೊತ್ತಾಗ್ತಿದ್ರೆ ತಾಳ್ಮೆಯಿಂದ ಅವ್ರಿಗೆ ಒಳ್ಳೆಯದೇ ಆಗಲಿ, ನಿಮ್ಗೆ ಯಾರು ತೊಂದರೆ ಮಾಡೋಕ್ಕೆ ಬರ್ತಾರಲ್ಲ, ನಿಮ್ಮ ಬೇಜಾರು ಈಗಾಗಲೇ ಹೇಳ್ದಂಗೆ ಎಲ್ಲ ಥರ ಒಂದು ನಿಮಿಷ, ಯಾವುದೇ ಥರ ತೊಂದರೆಗಳು ಮಾಡೋಕ್ಕೆ ಬಂದಾಗ ಅವ್ರ ಮೇಲೆ ಕೋಪ ಮಾಡ್ಕೊಳ್ದಿರ, ಅಮ್ಮ ಇವ್ರಿಗೆ ಒಳ್ಳೇದು ಮಾಡು ಅಂತ ದೇವರಲ್ಲಿ ಪ್ರಾರ್ಥಿಸಿ. ಅದು ನಿಮಗೆ ನಿಜವಾಗ್ಲೂ ಆಯುಧನೇ. ನಾನು ಕೆಟ್ಟದ್ದು ಮಾಡ್ದೆ, ಅವ್ನಿಗೆ ಹಂಗಾಗಬೇಕು, ಹಿಂಗಾಗಬೇಕು, ನಮ್ಮ ಮಾನ ಮರ್ಯಾದೆ ಹಾಳು ಮಾಡ್ದ, ನಮ್ಮ ನೆಮ್ಮದಿ ಹಾಳು ಮಾಡ್ದ ಅಂತ ನೀವು ಅವ್ರ ಥರ ಯುದ್ಧಕ್ಕೆ ಯುದ್ಧ, ಸೇಡಿಗೆ ಸೇಡು ಅಂತ ಮಾತಿಗೆ ಮಾತು, ರೋಷಕ್ಕೆ ರೋಷ, ದ್ವೇಷಕ್ಕೆ ದ್ವೇಷ ಅಂದಂಗೆ ಹೋದರೆ
ಅಮ್ಮ ಇಬ್ಬರಿಗೂ ಒಳ್ಳೆಯದು ಮಾಡಲ್ಲ, ಆಶೀರ್ವಾದನೂ ಮಾಡಲ್ಲ, ಕಾಪಾಡೋದೂ ಇಲ್ಲ. ಹೆಂಗಾದರೂ ಹೋಗ್ರಿ, ಏನಾದರೆ ನನಗೇನು, ನಾನು ಹೇಳಲಿಲ್ಲ ನಿಮಗೆ ಹಿಂಗೆ ಕಿತ್ಲಾಡ್ಕೊ ಅಂತ ಅಮ್ಮ ಇಬ್ಬರನ್ನೂ ಬಿಟ್ಬಿಡ್ತಾಳೆ. ಹಾಗಾಗಿ ಯಾರು ನಮಗೆ ಯಾವುದೇ ವಿಚಾರದಲ್ಲಿ ಸಂಬಂಧಪಟ್ಟಿರಲಿ ನಮಗೆ ತೊಂದರೆ ಮಾಡ್ತಾ ಇದ್ದಾರೆ ಅಂದರೆ ಆವಾಗ ಅಮ್ಮ ಇವ್ರನ್ನ ಕಾಪಾಡು, ಇವ್ರಿಗೆ ಕಾಪಾಡಿ ಚೆನ್ನಾಗಿಡಮ್ಮ ಅವ್ರನ್ನ ಅಂತ ನೀವು ಬೇಡ್ಕೊಳ್ಳೋದ್ರ ಜೊತೆಗೆ ನಿಮ್ಮನ್ನು ಅಮ್ಮ ಕಾಪಾಡ್ತಾಳೆ. ಅದೇ ನಿಮಗೆ ಆಯುಧ. ನಿಮ್ಮ ಕರುಣೆನೇ ನಿಮಗೆ ಆಯುಧ. ಆ ಚಂಡಿ ಕ್ಷಣಾಂಬಿಕಾ ದೇವಿ ಜಗನ್ಮಾತೆ ಕಾಯ್ತಾಳೆ ನಿಮಗೆ. ಅಲ್ಲೇ ಕ್ಷಮೆ ಕೊಡ್ತಾಳೆ. ಅದು ಕ್ಷಮೆಗೂ ಅವರು ಬೆಲೆ ಕೊಟ್ಟಿಲ್ಲ ಅಂದರೆ ಆ ಮೂಲಕ ಶಾಪಗಳಿಗೆ ಗುರಿಯಾಗ್ತಾರೆ. ಭಕ್ತಿಯಾಗಿ ನಿಮ್ಮ ಒಂದು ಪರಿಸ್ಥಿತಿ ಸುಧಾರಿಸ್ತದೆ, ಭಕ್ತಿಯಾಗಿರಿ ಅಂತ ಇಲ್ಲಿ ಅಮ್ಮ ಹೇಳ್ತಾ ಇದ್ದಾರೆ. ಹಾಗಾಗಿ ನಿಮಗೆ ನ್ಯಾಯ ಅಮ್ಮ ಕೊಡ್ತಾಳೆ. ಯಾವಾಗಲೂ ಅಮ್ಮ ಧ್ಯಾನ ಜಪದಲ್ಲಿರಿ, ಧೂಪ ಹಾಕಿ ನೈವೇದ್ಯ ಮಾಡಿ ಅಮ್ಮನಿಗೆ ಸಾಧ್ಯವಾದರೆ ನಿಮ್ಮ ಮನೆಗಳಲ್ಲಿ ದೇವ್ರದ್ದು ವಿಗ್ರಹಗಳಿದ್ದರೆ ಅಭಿಷೇಕ ಮಾಡಿ ಅರ್ಚನೆ ಮಾಡಿ ಧೂಪ ನೈವೇದ್ಯಗಳು ದೀಪಗಳನ್ನ ಆರಾಧನೆ ಮಾಡಿ ಅಮ್ಮನ ಆಶೀರ್ವಾದಕ್ಕೆ ಕಾರಣವಾಗಿ ನಿಮಗೆ ಹೆಚ್ಚು ಆಶೀರ್ವಾದ ಅಮ್ಮನಿಂದ ಸಿಗತ್ತೆ. ರಾಕ್ಷಸರನ್ನ ಹೆಂಗೆ ನೋಡ್ಕೋಬೇಕೋ ಅಮ್ಮನಿಗೆ ಬಿಟ್ಟಿದ್ದು. ಧೈರ್ಯವಾಗಿ ಅಮ್ಮನ ಹತ್ರ ನೀವು ನಮ್ಮನ್ನು ಕಾಪಾಡಮ್ಮ ಅಂತ ಕೇಳಿಕೊಂಡು ಧೈರ್ಯವಾಗಿರಿ. ಇಷ್ಟೊಂದು ಕಾರ್ಡ್ ಯಾಕೆ ಕೊಟ್ಟರೋ ಗೊತ್ತಿಲ್ಲ, ನನಗೆ ಹೇಳಲಿಕ್ಕೆ ಸಾಧ್ಯ ಇದೆಯೋ ಇಲ್ವೋ ಅಂತಲೂ ಗೊತ್ತಿಲ್ಲ. ಅವರು ಹೇಳಿಸ್ತಾ ಇದ್ದಾರೆ, ಆದರೆ ಮಾತನ್ನು ಮುರಿತಾ ಇದ್ದಾರೆ ನನಗೆ. ಇಲ್ಲಿ ಅಮ್ಮ ಏನು ಹೇಳ್ತಾ ಇದ್ದಾಳೆ, ನಿಮ್ಮ ಹೊರೆಗಳನ್ನು ನನಗೆ ಅರ್ಪಿಸಿ, ಅವುಗಳನ್ನು ನಾನು ಹೊರತುತ್ತೇನೆ. ಅವರು ಹೊರ್ತಾರಂತೆ ಆದಿಶಕ್ತಿ ಕಾಳಿಕಾ ದುರ್ಗಾ ಪರಮೇಶ್ವರಿ. ನಿಮ್ಮ ಹೊರೆಗಳನ್ನು ಅಮ್ಮನಿಗೆ ಅರ್ಪಣೆ ಮಾಡಿದ್ರೆ ಅಮ್ಮ ಆ ಹೊರೆಗಳನ್ನ ಅಮ್ಮ ಹೊರ್ತಾರೆ. ನಿಮ್ಮ ಭಾರನ ಅಮ್ಮ ತಗೊಳ್ತಾರೆ. ನಿಮ್ಮ ಭಕ್ತಿನ ಅಮ್ಮ ನೋಡ್ತಾಳೆ. ಆ ಭಕ್ತಿಗೆ ಏನು ಫಲ ಕೊಡಬೇಕೋ ಅಮ್ಮ ಖಂಡಿತವಾಗ್ಲೂ ಕೊಡ್ತಾಳೆ. ಕೃಪೆಯಿಂದ ನಿಮ್ಮ ಮನಸ್ಸನ್ನು ಸ್ವೀಕರಿಸುತ್ತಾಳೆ ಅಮ್ಮ. ಆಯಿತಾ? ನಿಮ್ಮ ಚಿಂತೆಗಳನ್ನು ಅಮ್ಮನಿಗೆ ಸಮರ್ಪಣೆ ಮಾಡಿ ರಾತ್ರಿ ಇಡೀ ಅವಳ ಚಿತ್ರದ ಕೆಳಗೆ ನಿಮ್ಮ ದುಃಖನ ಬರೆದಿಡಿ. ಚಿಂತೆ ಮಾಡಬೇಡಿ, ಆಯಿತಾ? ಒಂದು ಚೀಟಿಯಿಂದ ಫೋಟೋ ಕೆಳಗಡೆ ನಿಮ್ಮ ದುಃಖನ ಬರೆದಿಡಿ. ಒಳ್ಳೆ ದಿನ, ಇನ್ನೊಂದು ಚೀಟಿಯಲ್ಲಿ ಒಳ್ಳೆ ದಿನ ಬರ್ತಾ ಇದೆ, ಈ ಕೆಟ್ಟ ಪರಿಸ್ಥಿತಿಗಳೆಲ್ಲ ಹೋಗಿ ನನಗೆ ಒಳ್ಳೆ ಪರಿಸ್ಥಿತಿ ಬರ್ತಾ ಇದೆ ಅಂತ ಒಂದು ಆ ರೀತಿ ಬರೀರಿ. ಎರಡನೇದು ಈ ರೀತಿ ಬರೀರಿ. ಫಸ್ಟು ಇದನ್ನು ಬರಿಬೇಕಾಗಿರೋದು ನೀವು. ನನ್ನ ಕೆಟ್ಟ ಪರಿಸ್ಥಿತಿಗಳೆಲ್ಲ ಈ ಕ್ಷಣಕ್ಕೆ ಹೋಯಿತು. ಏನು ನಾವು ಮನಸ್ಸಲ್ಲಿ ನೆನೀತೀವಿ ಅದನ್ನು ನಮಗೆ ದೇವರು, ಏಂಜಲ್ಸು, ಯೂನಿವರ್ಸು, ಹಸ್ತು ದೇವತೆಗಳು ನಮಗೆ ಕೊಡ್ತಾರೆ. ನಾವೇನು ಮಾತಾಡ್ತೀವಿ, ಯಾವ ಕ್ಷಣ ಇರ್ಬೋದು, ಯಾವ ನಿಮಿಷ ಇರ್ಬೋದು, ಯಾವ ಸಮಯದಲ್ಲಿ ಆಗಲಿ ನಾವೇನು ಮಾತಾಡ್ತೀವಿ, ಏನು ಯೋಚನೆ ಮಾಡ್ತೀವಿ ಅದನ್ನು ಹಸ್ತು ದೇವತೆಗಳು ಹಸ್ತು ಅಂತ ಕೊಟ್ಟುಬಿಡ್ತಾರೆ ಅಂತ ಹೇಳ್ತಾರೆ. ಅದು ನಿಜ. ದಯವಿಟ್ಟು ಆ ಯೋಚನೆಗಳಿಗೆ ಅವಕಾಶ ಕೊಡ್ದಿರ
ಒಂದು ಪತ್ರನ ಎರಡು ಒಂದು ಪದ ಎರಡು ಪದದಲ್ಲಿ ನೀವು ಬರೀಬೋದು. ಈ ಕ್ಷಣದಿಂದ ಈ ಕೆಟ್ಟ ಪರಿಸ್ಥಿತಿಗಳೆಲ್ಲ ನನಗೆ ದೂರ ಆದವು, ಮಾಯ ಆದವು ಅಂತಲೂ ಬರೀಬೋದು. ಅದು ಸಪ್ರೇಟಾಗಿ ಬರೆದುಬಿಟ್ಟು ಮಡಚಿಟ್ಬಿಟ್ಟು ಇಟ್ಕೊಳ್ಳಿ. ಎರಡನೇದು ಬಂದುಬಿಟ್ಟು, ಈ ಸಮಯದಿಂದ ನನಗೆಲ್ಲ ಸಂತೋಷ, ನೆಮ್ಮದಿ, ಆಯುಷು, ಆರೋಗ್ಯ, ಇಷ್ಟಾರ್ಥ ಸಿದ್ಧಿ, ದೇವರ ಭಕ್ತಿ, ಜ್ಞಾನ ಪ್ರತಿಯೊಂದು ನಮಗೆ ಅಮ್ಮ ಕೊಡ್ತಾ ಇದ್ದಾರೆ. ನಾನು ಅದನ್ನು ಆ ಒಂದು ಪರಿಸ್ಥಿತಿಗಳನ್ನ, ಸಂತೋಷನ, ನೆಮ್ಮದಿನ, ಆಯುಷು, ಆರೋಗ್ಯನ ಅಮ್ಮ ಕೊಡೋದನ್ನು ನಾನು ಸ್ವೀಕರಿಸ್ತಾ ಇದ್ದೀನಿ. ಅದನ್ನು ಖುಷಿಯಿಂದ ಅನುಭವಿಸ್ತೀನಿ. ಅಮ್ಮ ಕೊಟ್ಟಿರೋ ಆಶೀರ್ವಾದನ ನಾನು ಅನುಭವಿಸ್ತೀನಿ. ಯಾವ ರೀತಿಯಾದರೂ ಬರೀಬೋದು ಈ ಶುಭ ವಾರ್ತೆಗಳನ್ನ, ಈ ಶುಭ ಯೋಚನೆಗಳನ್ನ ಬರೆದು ಇಡ್ಬೋದು. ಬರೆದಿಡಿ ಫೋಟೋ ಕೆಳಗಡೆ, ಆಯಿತಾ? ಅನ್ನಪೂರ್ಣೇಶ್ವರಿ, ಅನ್ನದಾತ ಈಶ್ವರ, ಅನ್ನಪೂರ್ಣೇಶ್ವರಿ ಈಶ್ವರ ಸಮೃದ್ಧಿ, ಕೃತಜ್ಞತೆಯಿಂದ ಇರಿ, ಆಯಿತಾ? ನಿಮ್ಮ ಜೀವನದಲ್ಲಿ ಪ್ರಾರಂಭವಾಗುತ್ತದೆ, ಅದನ್ನು ಸ್ವೀಕರಿಸ್ಕೊಳ್ಳಿ. ಅನ್ನಪೂರ್ಣೇಶ್ವರಿ ಮಾತೆ ವಿಷರಹಿತ ಪರಿಸ್ಥಿತಿಗಳನ್ನ ದೂರ ಮಾಡಿ ಪ್ರೀತಿಯಿಂದ ನಿಮ್ಮ ಊಟ ಉಪಚಾರಗಳಲ್ಲಿ, ನಿಮ್ಮ ಆಹಾರಗಳಿಂದ ಆರೋಗ್ಯನ ಸುಧಾರಿಸೋದಕ್ಕೆ ಅಮ್ಮ ನಿಂತಿದ್ದಾರೆ. ಜಗತ್ತನ್ನು ಅಮ್ಮ ಪ್ರಪಂಚದಲ್ಲಿ ಯಾರಿಗೇ ಆಗಲಿ, ಪ್ರಾಣಿ ಪಕ್ಷಿಗಳು, ಮನುಷ್ಯರಿಗೆ ಯಾರಿಗೇ ಆಗಲಿ ಅನ್ನನ ಕೊಡೋದಕ್ಕೆ ಅಮ್ಮ ನಿಂತಿದ್ದಾಳೆ. ಅದನ್ನು ಸ್ವೀಕರಿಸಿ. ಅನ್ನ, ಅಕ್ಕಿ, ದವಸ ಧಾನ್ಯ ಬೆಳೆಯುವ ಸ್ಥಳದಲ್ಲಿ ಭೂಮಿನ ಮುಟ್ಟಿ ನಮಸ್ಕಾರ ಮಾಡಿ, ದಂಡ ಬಿದ್ದು ನಮಸ್ಕಾರ ಹೇಳಿ, ಕೃತಜ್ಞತೆ ಹೇಳಿ ಭೂಮಿ ತಾಯಿಗೆ. ಇನ್ನಷ್ಟು ಸಿರಿ ದವಸ ಧಾನ್ಯಗಳನ್ನ ಅಮ್ಮ ಕೊಡ್ತಾಳಂತ ಹೇಳ್ತಾ ಇದ್ದಾರೆ. ಸಮೃದ್ಧಿ ಹರಿಸ್ತೀನಿ. ಮತ್ತು ಪದಗಳನ್ನ ತಪ್ಪಿಸ್ತಾ ಇದ್ದಾರೆ, ನಾನು ಹೇಳಕ್ಕೆ ಬಿಡ್ತಾ ಇಲ್ಲ. ಸಮೃದ್ಧಿ ಹರಿಯೋ ಥರ ನಾನು ಮಾಡ್ತೀನಿ ಅಂತ ಅಮ್ಮ ಹೇಳ್ತಾ ಇದ್ದಾರೆ. ಕೃತಜ್ಞತೆ ದಿನಚರಿಯಲ್ಲಿ ಇಟ್ಕೊಳ್ಳಿ ಮತ್ತು ವಾರಕ್ಕೊಮ್ಮೆ ಅನ್ನದಾನಕ್ಕೆ ಯಾರಿಗಾದರೂ ನಿಮ್ಮ ಶಕ್ತಿ ಅನ್ನದಾನ ಮಾಡಿ, ಅದರಿಂದ ಒಳ್ಳೆಯದಾಗತ್ತೆ. ನಾನು ನಿಮ್ಮ ಜೊತೆಯಲ್ಲೇ ನಾನಿದ್ದು ನಿಮ್ಮನ್ನು ಕಾಪಾಡ್ಕೋತೀನಿ ಅಂತ ಆಹಾರ ಅನ್ನಪೂರ್ಣೇಶ್ವರಿ ನೀಡ್ತೀನಿ ನಾನು. ನಿನ್ನ ಚಿಂತೆಗಳೆಲ್ಲ ಹೋಯಿತು, ನೆಮ್ಮದಿಯಾಗಿರೋ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಭವತಿ ಭಿಕ್ಷಾಂದೇಹಿ ಈಶ್ವರ. ನೋಡಿ, ಇಲ್ಲೂ ಅನ್ನಪೂರ್ಣೇಶ್ವರಿ ಅಡುಗೆ ಮಾಡ್ತಾ ಇರೋ ಥರ ಬಂದಿದೆ. ಇಲ್ಲಿ ಅಮ್ಮ ಏನು ಹೇಳ್ತಾರೆ, ಇತರರಿಗೆ ಸೇವೆ ಮಾಡಿ, ಅದರಲ್ಲಿ ನಾನು ಇದ್ದೀನಿ. ಮನಸ್ತೃಪ್ತಿಯಾಗಿ ಅಡುಗೆ ಮಾಡಿ ಬಂದವ್ರಿಗೆ ಊಟ ಉಪಚಾರ ಮಾಡಿ, ಅಥವಾ ನೀವು ಅಡುಗೆ ಮಾಡಿರೋ ಆಹಾರನ ನಿಮಗೂ ಇಟ್ಕೊಂಡು ಇನ್ನೂ ಸ್ವಲ್ಪ ಜನಕ್ಕೆ ಯಾರಿಗಾದರೂ ಒಂದು ದಿನ ಯಾರಿಗಾದರೂ ಸರಿ ಅನ್ನದಾನ ಮಾಡಿ, ಅದರಲ್ಲಿ ತೃಪ್ತಿ ಪಡ್ತಾರಂತೆ ಅನ್ನಪೂರ್ಣೇಶ್ವರಿ. ಆ ಸೇವೆಯಲ್ಲಿ ತುಂಬ ಖುಷಿ ಪಡ್ತಾರಂತೆ, ನಿಮ್ಮನ್ನು ಹೆಚ್ಚು ಇಷ್ಟಪಡ್ತಾರೆ. ಆ ಒಂದು ಆಶೀರ್ವಾದ ಹೆಚ್ಚು ಅಮ್ಮ ಕೊಡ್ತೀನಿ ಅಂತ ಇಲ್ಲಿ ಅಮ್ಮ ಹೇಳ್ತಾ ಇದ್ದಾರೆ. ವಿಶ್ವಾಸದಿಂದ ಇರಿ, ವಿಶ್ವಾಸದಿಂದ ಆ ರೀತಿ ಪೋಷಿಸಿ
ಅಂತ ಹೇಳ್ತಾ ಇದ್ದಾರೆ ಮಾತೆ ಅನ್ನಪೂರ್ಣೇಶ್ವರಿ. ಅಮ್ಮ ದೈಹಿಕವಾಗಿ ಮತ್ತು ಭಾವಾತ್ಮಕವಾಗಿ ಇತರರಿಗೆ ಆಹಾರವನ್ನು ನೀಡಿ ಮತ್ತು ನಿಮ್ಮ ಕೈಯಲ್ಲಾಗಿದ್ದ ಸಹಾಯ ಮಾಡಿ. ಅಮ್ಮ ಅದರಲ್ಲೂ ಕಾಯ್ತಾಳೆ. ನಿಮ್ಮ ಶಕ್ತಿ ಏನಿದೆಯೋ ಅದನ್ನು ಮಾಡ್ಕೊಳ್ಳಿ. ನಿಮಗೂ ಇಟ್ಕೊಂಡು ನಿಮ್ಮ ಒಂದು ಭಾಗ ಅದರಲ್ಲಿ ದಾನ ಧರ್ಮಗಳನ್ನ ಮಾಡಿ. ಹಂಗಂದ್ಬಿಟ್ಟು ನಾನು ದಾನ ಮಾಡಿದೆ, ಧರ್ಮ ಮಾಡಿದೆ, ನಾನು ಅನ್ನದಾನ ಮಾಡಿದೆ, ನಾನು ಹಣ್ಣು ಕೊಟ್ಟೆ, ನಾನು ಕಾಸು ಕೊಟ್ಟೆ, ನಾನು ಬಟ್ಟೆ ಕೊಟ್ಟೆ, ಹಂಗಂದ್ಬಿಟ್ಟು ಏನು ಚಿನ್ನ ಬೆಳ್ಳಿ ಎಲ್ಲ ದಾನ ಧರ್ಮ ಮಾಡಲ್ವಲ್ಲ. ಯಾರೂ ಚಿನ್ನ ಬೆಳ್ಳಿ ದಾನ ಮಾಡಲ್ಲ, ಆಸ್ತಿ ಅಂತಸ್ತನ್ನ ದಾನ ಮಾಡಲ್ಲ. ದಾನ ಮಾಡೋದೇ ಏನು? ಅನ್ನ, ವಸ್ತ್ರದಾನ. ಸಾಧ್ಯವಾದವರು ಧನದಾನ ಮೀನ್ಸ್ ಅಂದರೆ ದುಡ್ಡಿನ ದಾನ. ಯಾರಿಗೆ ಶಕ್ತಿ ಇದೆಯೋ ಅವರು ಅದನ್ನು ದುಡ್ಡು ದಾನ ಮಾಡ್ತಾರೆ. ಹಾಗಾಗಿ ನಿಮ್ಮ ಕೈಯಲ್ಲಾಗಿದ್ದು ನೀವು ಮಾಡಿ. ನಾನು ಅದರಲ್ಲಿ ನಿಮಗೆ ಒಳ್ಳೇದು ಮಾಡಬೇಕು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಪ್ರತಿ ವಾರಕ್ಕೊಮ್ಮೆ ಹಸ್ದವರಿಗೆ ಒಬ್ಬರಿಗೆ ಅನ್ನ ನೀಡಿ ಅಂತ ಇಲ್ಲಿ ಇದೆ. ಅನ್ನಪೂರ್ಣೇಶ್ವರಿ ಆಸೆನ ನೆರವೇರಿಸಿ ಯಾರ ಮುಖಾಂತರನೋ ಇದನ್ನು ಮಾಡಿಸ್ತಾ ಇದ್ದಾರೆ ಅಮ್ಮ. ಇಲ್ಲಿ ನೋಡಿ, ಸಿಂಹನೂ ಗರ್ಜಿಸ್ತೈತೆ, ರೋಷ ಆಕ್ರೋಶ. ತಾಯಿ ಜಗನ್ಮಾತೆಗೂ ಹಾಗೇ ಇದೆ, ಸಿಂಹಗೂ ಹಾಗೇ ಇದೆ. ಸುತ್ತು ನೋಡಿ ರಾಕ್ಷಸರು ಚೆಂಡಾಡ್ತೀನಿ ಅಂತ ಇದ್ದಾಳಮ್ಮ. ನಮ್ಮ ದೇಶದ ಮತ್ತು ಸೈನಿಕರದು ಎದುರಾಳಿ ದೇಶಗಳದು ಯುದ್ಧ ವಿಪರೀತ ಆಗುತ್ತೆ. ವಿಕೋಪಕ್ಕೆ ನಿಂತಿದ್ದಾರೆ, ಒಂದರ ಮೇಲೆ ಒಂದು ದೇಶ ಯುದ್ಧಕ್ಕೆ ನಿಂತಿದ್ದಾರೆ. ಅದು ಕೊನೆ ಯಾವಾಗ ಆಗತ್ತೆ ಅನ್ನೋದು ಗೊತ್ತಿಲ್ಲ. ಕೆಲವರು ನಿಮ್ಮ ದಾರಿಗೆ ದುಃಖನ ಕೊಡಬೇಕು, ನಿಮ್ಮ ಸಮಾಧಾನ ಜೀವನಕ್ಕೆ ನೆಮ್ಮದಿ ಇರಬಾರ್ದು ಅಂತ ದುಃಖ ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ದುರ್ಗತಿ ನಾಶಿನಿ ಕಾಯ್ತಾ ಇದ್ದಾಳೆ ದುರ್ಗೆ ನಿಮ್ಮನ್ನು ಅಂತ ಇಲ್ಲಿ ಅಮ್ಮ ಹೇಳ್ತಾ ಇದ್ದಾರೆ. ಭಯಪಡಬೇಡಿ, ಹೋರಾಟದಲ್ಲಿ ಸೋಲಬೇಡಿ, ನಾನಿದ್ದೀನಿ, ಒಬ್ಬಂಟಿ ಅಂತ ತಿಳ್ಕೊಬೇಡಿ. ನಿಮ್ಮೊಳಗೆ ನಾನಿದ್ದೀನಿ, ಒಂಟಿ ಅಂತ ತಿಳ್ಕೊಬೇಡ್ರಿ. ನಾನಿದ್ದೀನಿ, ನಿಮ್ಮ ಜೊತೇಲಿ ನಾನಿದ್ದೀನಿ, ಧೈರ್ಯವಾಗಿರಿ. ನನ್ನನ್ನು ನೆನಪು ಮಾಡ್ಕೊಳ್ಳಿ. ಸಮಯ ಬಂದಾಗ ನೆನಪು ಮಾಡ್ಕೊಳ್ಳೋದಲ್ಲ, ಆಗ ಇನ್ನೂ ಹೆಚ್ಚು ಬೇರೆ ಸಮಯದಲ್ಲೂ ಹೆಚ್ಚು ಮಾಡುತ್ತೀರ. ಅದ್ರ ಜೊತೆಗೆ ಆ ಸಮಯಕ್ಕೆ ಬಂದಾಗ ನನಗೆ ಮಾತು ಹೇಳಿಸ್ಲಿಕ್ಕೆ ಸುಸ್ತಾಗ್ತಿದೆ. ಹೆಚ್ಚು ಆ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಇನ್ನಷ್ಟು ನೀನು ಜಪ ಧ್ಯಾನ ಮಾಡು. ನಾನಿದ್ದೀನಿ ನಿನ್ನ ಜೊತೆಗೆ, ಚಿಂತೆ ಮಾಡಬೇಡ, ಧೈರ್ಯವಾಗಿರು. ದೈವಿಕ ಶಕ್ತಿನ ಎಂಥ ರಾಕ್ಷಸರಾಗಲಿ ಸೋಲ್ಸೋದಕ್ಕೆ ಸಾಧ್ಯ ಇಲ್ಲ. ಎಷ್ಟೇ ದೇವರುಗಳನ್ನ ಒಂಥರ ಕತ್ಲೆ ಕೋಣೆಗೆ ಕೂಡಾಕ್ದಂಗೆ ಮಾಡಿದ್ರೂ ಅದನ್ನು ಬಿಡಿಸ್ಕೊಂಡು ಬರೋದಕ್ಕೆ ಅಮ್ಮನಿಗೆ ಗೊತ್ತು. ಆ ಸಮಯ ಯಾವ ರೀತಿ ಉಪಯೋಗಿಸ್ಕೋಬೇಕು ಅನ್ನೋದು ಗೊತ್ತು. ಸಂಜೆ ಕರ್ಪೂರ ದೀಪ ಆರತಿ ಹಚ್ಚಿ ಜೈ ಮಹಾಕಾಳಿ ಅಂತ ಜಪ ಮಾಡಿ
ಎಲ್ಲವೂ ನಿನಗೆ ಬಿಟ್ಟಿದ್ದು ತಾಯಿ, ನೀನೇ ನೋಡು, ಕಾಪಾಡ್ಕೋ ಅಂತ ಅಮ್ಮನಿಗೆ ಹೇಳಿಬಿಟ್ಟು ಬೆಳಗ್ಗೆ ಸಂಜೆ ಅಮ್ಮನ ಪೂಜೆ ಜೊತೆಗೆ ಧ್ಯಾನ ಜಪ ಮಾಡಿ ಅಂತ ಇಲ್ಲಿ ಇದೆ. ನಿಮ್ಮ ಮನಸ್ಸು ಕಳೆದು ಹೋದಂತೆ ಭಾವಿಸಿದಾಗ ಹಿಂತಿರುಗಿ ನೋಡದೆ ನನ್ನ ಜೊತೆಯಲ್ಲೇ ಅಮ್ಮ ನಿಂತಿದ್ದಾಳೆ, ನಾನು ಸೋಲ್ತಾ ಇಲ್ಲ ಅನ್ನೋ ಧೈರ್ಯ ನಿಮಗೆ ಇರಲಿ. ಆ ರಾಕ್ಷಸರನ್ನ ನಾನು ನೋಡ್ಕೋತೀನಿ, ನಾನೇನು ಮಾಡಬೇಕು ಅಂತ ನನಗೆ ಗೊತ್ತು ಅಂತ ಅಮ್ಮ ಇಲ್ಲಿ ಹೇಳ್ತಾ ಇದ್ದಾರೆ. ದುರ್ಗೆ ಆದ್ಯ ಕಾಳಿ ಭಗ ಮಾತೆ ಏನು ಹೇಳ್ತಾ ಇದ್ದಾರೆ, ಅವ್ರ ಮೂಲಕ ನಿನಗೂ ಒಂದು ಅವಕಾಶ ಸಿಕ್ತು. ಅವ್ರು ಎಷ್ಟೇ ಕಷ್ಟ ನೀನು ಕೊಟ್ಟರು ನೀನು ಹೆಚ್ಚಾಗಿ ನನ್ನ ನಾಮ ಜಪ ನೀನು ಹೆಚ್ಚಾಗಿ ಮಾಡ್ತೀಯ, ನಿನಗೂ ಒಂದು ಅವಕಾಶ ಸಿಕ್ತಲ್ವಾ. ಅವರು ರಾಕ್ಷಸರು ಅಷ್ಟು ಕಷ್ಟ ಕೊಡಬೇಕಾದ್ರೆ ಆಧ್ಯಾತ್ಮಿಕ ಮಾರ್ಗ ಇನ್ನಷ್ಟು ಹೆಚ್ಚು ಮಾಡೋದಕ್ಕೆ ಅವಕಾಶ ಕೊಟ್ರಲ್ವಾ, ಅವ್ರಿಗೂ ನೀನು ಧನ್ಯವಾದಗಳನ್ನ ಹೇಳು. ಆ ರಾಕ್ಷಸರಿಗೆ ಇನ್ನಷ್ಟು ದೇವ್ರ ಪೂಜೆ ಧ್ಯಾನ ಜಪ ಏನಿದೆ ಆ ಒಂದು ಮಾರ್ಗಕ್ಕೆ ದಾರಿ ಮಾಡಿಕೊಟ್ಟಿದ್ಯಾರೋ ಈ ರಾಕ್ಷಸರು ದಾರಿ ಮಾಡಿಕೊಟ್ಟಿದ್ದಕ್ಕೆ ಅವ್ರಿಗೂ ಒಂದು ಕೃತಜ್ಞತೆ ಧನ್ಯವಾದಗಳನ್ನ ತಿಳಿಸು ಅಂತ ಅಮ್ಮ ಹೇಳ್ತಾ ಇದ್ದಾಳೆ. ಯಾಕೆಂದರೆ ಅವರು ಕೆಟ್ಟದ್ದು ಮಾತ್ರ ಯೋಚನೆ ಮಾಡ್ತಾ ಇದ್ದಾರೆ, ಅವ್ರಿಗೆ ಗೊತ್ತಿಲ್ಲ ನಾವು ಅವ್ರಿಗೆ ತೊಂದರೆ ಕೊಟ್ಟಷ್ಟು ನಾವು ಅವ್ರಿಗೆ ತೊಂದರೆ ಕೊಟ್ಟಷ್ಟು ಅವ್ರಿಗೆ ಸುಳ್ಳು ಹೇಳಿ ಅವ್ರ ಮಾನ ಮರ್ಯಾದಿನ ಹರಾಜಾಕಿ ಎಲ್ಲ ನಾವು ಇಷ್ಟೆಲ್ಲ ತೊಂದರೆ ನೋವು ಅವಮಾನಗಳನ್ನ ಅವರು ಹೆಸರನ್ನ ಹಾಳು ಮಾಡಿ, ಅಯ್ಯೋ ಅವರು ಅಂಥವರೆಲ್ಲ ಇಂಥವ್ರು, ಅವ್ರ ಹತ್ರ ಮಾತಾಡಬೇಡ್ರಿ, ಅವ್ರ ಜೊತೆ ಹೋಗ್ಬೇಡ್ರಿ, ಅವ್ರನ್ನ ಮಾತಾಡಿಸ್ಬೇಡ್ರಿ, ಅವ್ರ ಜೊತೇಲಿ ಇರಬೇಡ್ರಿ, ಅವರು ಕರೆದಾಗೆಲ್ಲ ಹೋಗಬೇಡ್ರಿ, ಅವಳು ಸರಿ ಇಲ್ಲ ಅವನು ಸರಿ ಇಲ್ಲ, ಈ ರೀತಿಯೆಲ್ಲ ಹೇಳ್ಕೊಂಡು ತಿರುಗ್ತಾ ಇದ್ದೀರಲ್ಲ, ಏನೇ ಮಾಡಿದ್ರೂ ಅದರ ಹಿಂದೆ ದೇವರು ಖಂಡಿತ ಇರ್ತಾನೆ, ಜೊತೆಯಲ್ಲೇ ಇದ್ದು ಕಾಪಾಡ್ಕೊಂಡು ಹೋಗ್ತಾನೆ. ಯಾಕೆ ಅಂದರೆ ಆ ಒಂದು ಹೆಚ್ಚಾಗಿ ದೇವ್ರನ್ನ ಜ್ಞಾನ ಜಪ ಮಾಡೋದಕ್ಕೆ ಕಾರಣ ಮಾಡಿಕೊಟ್ಟವ್ರು ಯಾರು? ರಾಕ್ಷಸರು. ನಮಗೆಲ್ಲ ತೊಂದರೆಗಳು ಕೊಟ್ಟಿರ್ತಾರಲ್ಲ, ಅವರು ಕೂಡ ನಮ್ಗೆ ಒಳ್ಳೆಯದೇ ಮಾಡಿದ್ದಾರೆ. ಅವ್ರ ಪ್ರಕಾರ ತೊಂದರೆ ಕೊಟ್ಟಿರ್ಬೋದು, ನಿಜವಾಗ್ಲೂ ದೇವರು ಪುಸ್ತಕಗಳು ಚರಿತ್ರೆಗಳಿದೆಯಲ್ಲ ಅದರಲ್ಲಿ ಓದಿ ರಾಕ್ಷಸರು ಎಷ್ಟು ತೊಂದರೆ ಕೊಡ್ತಾರೋ ಅಷ್ಟು ನಾವು ಅಮ್ಮ ಇಂಥ ರಾಕ್ಷಸರು ಹಿಂಗೆ ತೊಂದರೆ ಕೊಡ್ತಾ ಇದ್ದಾರೆ, ತಂದೆನೋ ತಾಯಿನೋ ಯಾರನ್ನೇ ಆಗಲಿ ದೇವರುಗಳನ್ನ ನಾವು ಅವಾಗ ಇಷ್ಟು ತೊಂದರೆ ಕೊಡ್ತಾ ಇದ್ದಾರೆ ಅಮ್ಮ, ಹೆಚ್ಚಾಗಿ ನಿನ್ನ ಧ್ಯಾನ ಜಪ ಮಾಡ್ತೀನಿ ತಾಯಿ, ತಂದೆನೋ ಯಾರನ್ನಾದರೂ ವಿಷ್ಣುನೋ ಶ್ರೀಹರಿನೋ ಮಂಜುನಾಥನೋ ಯಾರನ್ನಾದರೂ ರಾಮನೋ ಯಾರು ಬೇಕಾದರೂ ಆಗಿರ್ಬೋದು, ದೇವರುಗಳನ್ನ ಅವಾಗ ಹೆಚ್ಚಾಗಿ ನಾವು ಧ್ಯಾನ ಜಪ ಮಾಡ್ತೀವಿ. ಹಾಗಾಗಿ ಅವ್ರಿಗೆ ಒಂದು ಕೃತಜ್ಞತೆ, ಧನ್ಯವಾದಗಳು, ನಿಮಗೆ ಈ ದೇವ್ರು ಒಳ್ಳೇದು ಮಾಡಲಿ, ನನಗೆ ನೀವು ಈ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ತೃಪ್ತಿಯಾಗಿದೆ ಅಂತ ಖುಷಿಪಡಿ ಅಂತ ಇಲ್ಲಿ ಅಮ್ಮ ಹೇಳ್ತಿದ್ದಾಳೆ. ಪ್ರತಿದಿನವೂ ಧೂಪ ಹಚ್ಚಿ ಯಾವುದೇ ದುರ್ಗಾ ಸ್ತೋತ್ರ ಅಥವಾ ಪಾರಾಯಣ ಮಾಡಿ, ಅಷ್ಟೋತ್ತರ ಶತನಾಮಾವಳಿಗಳು ಗಟ್ಟಿಯಾಗಿ ಜಪಿಸಿ, ಗಟ್ಟಿಯಾಗಿ ಅಂದರೆ ಜೋರಾಗಲ್ಲ, ಗಟ್ಟಿಯಾಗಿ ಬಿಡದೆ ಒಂದೇ ಮನಸ್ಸಿಂದ ಶ್ರದ್ಧೆಯಿಂದ ಜಪಿಸಿ ಅಂತ ಇಲ್ಲಿ ಅಮ್ಮ ಹೇಳ್ತಾ ಇದ್ದಾಳೆ. ತುಂಬ ಬಂದ್ಬಿಟ್ಟಿದೆ ಕಾರ್ಡು, ಇನ್ನೂ 3 ಇದೆ. ಪ್ರತಿಯೊಂದು ಇಲ್ಲ ಅಂದ್ರೂ ಕಡಿಮೆ ಮಾರ್ಗದರ್ಶನದಲ್ಲೇ ರಕ್ಷಣೆ ಅಮ್ಮ ಕೊಡ್ತಾಳಂತೆ. ದುರ್ಗತಿ ಚೌಡಿ ಪ್ರಯೋಗಗಳು ಮಾಡಿದ್ರೂ, ಏನೇ ಪ್ರಯೋಗಗಳು ಮಾಡಿದ್ರೂ ಅದನ್ನು ನಾನು ನೋಡ್ಕೊಳ್ತೀನಿ ಅಂತ ಅಮ್ಮ ಹೇಳ್ತಾ ಇದ್ದಾಳೆ.
ನನ್ನ ನಾಮಸ್ಮರಣೆ ಜೋರಾಗಿ ಹೇಳು. ಪ್ರತಿಯೊಂದು ದಿನವೂ ಧನ್ಯವಾದಗಳನ್ನ ಹೇಳು ಅಂತ ಅಮ್ಮ ಹೇಳ್ತಾ ಇದ್ದಾಳೆ ಇಲ್ಲಿ. ಮೂರು ಅಂದ್ಕೊಂಡೆ, ಇಲ್ಲಿ ಇನ್ನೂ 3 ಉಳಿದಿದೆ. 5ನೇ ಇದು ಲಾಸ್ಟ್ 5ನೇದು, ಇದು 4ನೇದು, ಇನ್ನೂ 3 ಇದೆ. ನಾನು ಇಷ್ಟೇ ಅಂದ್ಕೊಂಡೆ. ಅಮ್ಮ ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ, ನೀವು ಕಾಣದ ಹಾನಿಯಿಂದ ದೈವಿಕವಾಗಿ ರಕ್ಷಿಸಲ್ಪಡುತ್ತೀರಾ. ಕಾಣದ ಶಕ್ತಿಯಿಂದ ತೊಂದರೆಗಳು ನೀವು ಪಟ್ಟರೂ ದೈಹಿಕವಾಗಿ ದೇವತೆಗಳಿಂದ ರಕ್ಷಿಸಲ್ಪಡುತ್ತೀರಾ ಅಂತ ಇಲ್ಲಿ ಅಮ್ಮ ಹೇಳ್ತಾ ಇದ್ದಾರೆ. ದುರ್ಗಾದೇವಿಯು ಆಧ್ಯಾತ್ಮಿಕ, ದೈಹಿಕ, ಕಾಳಿ ದುರ್ಗೆ ರಕ್ಷಿಸುತ್ತಾಳೆ. ಕತ್ತಲೆಯ ಹೆಸರನ್ನು ಓಡಿಸುತ್ತಾಳಂತೆ ಜಗನ್ಮಾತೆ. ಆಯಿತಾ? ಜಪಿಸುವ ನಿಮ್ಮ ನಾಮಸ್ಮರಣೆ ಅಮ್ಮನಿಗೆ ತೃಪ್ತಿ ಕೊಡುತ್ತೆ. ಕೆಂಪು ಯಾವುದಾದ್ರೂ ಅಮ್ಮನ ದೇವಸ್ಥಾನದಲ್ಲಿ ಕೆಂಪು ದಾರನ ಕೊಟ್ಟು ಅಲ್ಲಿ ಪೂಜೆ ಮಾಡಿಸಿ ಕೈಗೆ ಕಟ್ಕೊಳ್ಳಿ ಅಂತ ಅಮ್ಮ ಇಲ್ಲಿ ಹೇಳ್ತಾ ಇದ್ದಾರೆ. ಇದರಲ್ಲೂ ಚಾಮುಂಡೇಶ್ವರಿ ಬಂದಿದ್ದಾರೆ, ಖಡ್ಗ ಹಿಡ್ಕೊಂಡು ಆ ಒಂದು ಏನು ಇದ್ರ ಒಂದು ಕೈಯಲ್ಲಿ ಹಿಡ್ಕೊಳ್ಳೋದು ಮೊಡಕೆ, ಅದರಲ್ಲಿ ಬೆಂಕಿ ಇಟ್ಕೊಂಡು ಡಮರುಗ ಹಿಡ್ಕೊಂಡು ಶಂಕು ಯುದ್ಧಕ್ಕೆ ನಿಂತಿದ್ದೀನಿ. ಇದು ಏನು ಚಕ್ರ ಬೆರಳಲ್ಲಿ ಹಿಡ್ಕೊಂಡು, ಗದೆ ಹಿಡ್ಕೊಂಡು, ಶೂಲ ಕತ್ತಿ ಹಿಡ್ಕೊಂಡು, ಒಂದೇ ಒಂದು ಕೈಯಲ್ಲಿ ತಾರೆ ಹೂವನ್ನು ಹಿಡ್ಕೊಂಡು ಕೂತಿದ್ದಾಳಮ್ಮ. ರಾಕ್ಷಸರನ್ನ ಸಂಹಾರ ಮಾಡಿ, ಕಾಣಿಸ್ತಿದ್ಯಾ? ರಾಕ್ಷಸರನ್ನ ಸಂಹಾರ ಮಾಡಿ ಶಾಂತವಾಗಿ ಕೂತಿದ್ದಾಳಮ್ಮ. ಅಮ್ಮ ಇಲ್ಲಿ ಹೇಳ್ತಾ ಇದ್ದಾರೆ, ಬಿಡು ಚಿಂತೆ, ನಾನು ನಿನ್ನೊಳಗೆ ಇದ್ದೀನಿ ಅಂತ. ತನ್ನ ಶಕ್ತಿಯಿಂದ ನಿಮ್ಮನ್ನು ತುಂಬ ಮನಸ್ತೃಪ್ತಿಯಿಂದ ಅಮ್ಮ ಕಾಪಾಡ್ತಾಳೆ. ಆ ಅವಕಾಶ ನಿಮಗೆ ಬೇಕು. ಆಯಿತಾ? ಆ ಸ್ಥಳದ ಅವಕಾಶಗಳು ನಿಮಗೆ ಬೇಕಿದೆ ಅಂತ ಅಮ್ಮ ಹೇಳ್ತಾ ಇದ್ದಾರೆ. ಆ ಸ್ಥಳನ ಯಾರೇ ವಶಕ್ಕೆ ತಗೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಕಾಣಿಸ್ತಾ ಇದೆಯಾ? ಆ ಸ್ಥಳನ, ಆ ಒಂದು ಅವಕಾಶನ ಯಾರು ಕಿತ್ಕೊಳ್ಳೋಕ್ಕೆ, ಹಾಳು ಮಾಡೋಕ್ಕೆ ಸಾಧ್ಯ ಇಲ್ಲ. ಪ್ರಯತ್ನ ಎಷ್ಟೇ ಮಾಡಿದ್ರೂ ಅಮ್ಮನ ಆಶೀರ್ವಾದ ಇರುವಾಗ ಯಾರೂ ಏನೂ ಮಾಡೋಕ್ಕಾಗಲ್ಲ. ಅಮ್ಮನಿಗೆ ಎಷ್ಟೇ ಪ್ರಯೋಗ ಮಾಡಿರಿ, ಅಮ್ಮ ಆಶೀರ್ವಾದ ಮಾಡಬಾರ್ದು, ವರ ಕೊಡಬಾರ್ದು, ಏನೇ ಮಾಡಿ ಅಮ್ಮ ಅಲ್ಲಿ ನಿಂತಿದ್ದಾಳೆ. ನಿಮ್ಮ ಬಲಿಪೀಠ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಪವಿತ್ರ ಸ್ಥಳವನ್ನು ಶುದ್ಧೀಕರಿಸಿ ಅವಳಿಗೆ ಚೆಂಡು ಹೂವನ್ನು ಅರ್ಪಿಸಿ. ಇಲ್ಲಿ ಅಮ್ಮ ಚೆಂಡು ಹೂ ಕೇಳ್ತಾ ಇದ್ದಾರೆ. ಯಾರಿಗೆ ಗೊತ್ತಿಲ್ಲ, ನೀವು ಯಾರೋ ಚೆಂಡು ಹೂವು ಬೆಳೆಸಿರ್ಬೋದು. ಚೆಂಡು ಹೂವನ್ನ ಅರ್ಪಿಸಿ ಅಂತ ಅಮ್ಮ ಕೇಳ್ತಾ ಇದ್ದಾರೆ. ಯಾರೋ ಅಮ್ಮನಿಗೆ ನಾನು ಚೆಂಡು ಹೂವು ಬೆಳಿತೀನಮ್ಮ, ನಿನಗೆ ಹೂವಿನ ಸಮರ್ಪಣೆ ಮಾಡ್ತೀನಿ, ಹಾರ ಕೊಡ್ತೀನಿ, ನನ್ನ ಕೈಯಿಂದ ಹೂ ಪೋಣಿಸ್ತೀನಿ, ಕಟ್ಬಿಟ್ಟು ನಿನಗೆ ಕೊಡ್ತೀನಿ ಅಂತ ಯಾರು ಏನು ಹರಕೆ ಮಾಡ್ಕೊಂಡಿದ್ದೀರೋ
ಚೆಂಡು ಹೂವು ಅಮ್ಮನಿಗೆ ಸಮರ್ಪಣೆ ಮಾಡಿ. ಕೊನೆಯದಾಗಿ ಎರಡನೇದು ಇಲ್ಲಿ ಅಮ್ಮ ಏನು ಹೇಳ್ತಾ ಇದ್ದಾರೆ ಅಂದರೆ, ಗುಣಪಡಿಸೋದಕ್ಕೆ ಸಮಯ ತೆಗೆದುಕೊಳ್ಳುತ್ತೆ. ಅವುಗಳ ಬಗ್ಗೆ ಚಿಂತೆ ನಿಮಗೆ ಯಾಕೆ, ನಾನಿದ್ದೀನಿ, ಅನುಗ್ರಹ ನಿಮಗೆ ಕೊಟ್ಟಿದ್ದೀನಿ, ನೀವು ಆರಾಮಾಗಿ ನಿಶ್ಚಿಂತೆಯಾಗಿ ಇರಿ, ಪ್ರತಿಯೊಂದು ನಾನು ನೋಡ್ಕೋತೀನಿ. ಯಾರು ಗಿಣಿನ ಸಾಕ್ತಿದ್ದೀರಾ ಅವ್ರಿಗೆ ಒಳ್ಳೆಯದಾಗತ್ತೆ, ಯಾರು ವೀಣೆ ಕಲಿಯೋಕ್ಕೆ ಪ್ರಯತ್ನ ಮಾಡ್ತೀರೋ ಅವ್ರಿಗೂ ಒಳ್ಳೆಯದಾಗತ್ತೆ. ಆದರೆ ಇಲ್ಲಿ ಅಮ್ಮ ಇಲ್ಲಿ ನೋಡಿ, ಬುರುಡೆ ಕೈಯಲ್ಲಿ ಇಟ್ಕೊಂಡಿರೋದು ಕಾಣಿಸ್ತಿದ್ಯಾ? ಬುರುಡೆ ಕೈಯಲ್ಲಿ ಇಟ್ಕೊಂಡಿರೋದು. ಮತ್ತು ಇಲ್ಲಿ ನೋಡಿ, ಇದು ಯಾರಿಗೋ ಗೊತ್ತಿಲ್ಲ. ಒಂದು ಕಡೆ ಶುಭ, ಇನ್ನೊಂದು ಕಡೆ ಬೇಜಾರು. ಆ ಬೇಜಾರು ಯಾರಿಗೆ ಅಂತ ಗೊತ್ತಿಲ್ಲ. ಈ ಪರಿಸ್ಥಿತಿ ಮತ್ತು ಈ ಪರಿಸ್ಥಿತಿಗೆ ಯಾರು ಕಾರಣರು ಅಂತ ಗೊತ್ತಿಲ್ಲ. ಅದು ನನಗೆ ಸಂಬಂಧಪಟ್ಟಿಲ್ಲ ಈ ಮಾತು. ಬೆಳಕಿನ ಕಡೆ ಅಮ್ಮ ಕರ್ಕೊಂಡು ಹೋಗ್ತಾ ಇದ್ದಾರೆ, ನೀವು ಧೈರ್ಯವಾಗಿರಿ ಅಂತ ಅಮ್ಮ ಹೇಳ್ತಾ ಇದ್ದಾರೆ. ನಾನು ಯಾರಿಗೆ ಬುದ್ಧಿ ಕಲಿಸ್ಬೇಕೋ ಅವ್ರಿಗೆ ಬುದ್ಧಿ ಕಲಿಸ್ತೀನಿ, ಅದರ ಚಿಂತೆ ನಿನಗೆ ಬೇಡ. ನಾನು ಯಾವಾಗ ಯಾವ ಸಮಯದಲ್ಲಿ ಹೆಂಗೆ ಯಾವ ರೀತಿ ಬುದ್ಧಿ ಕಲಿಸ್ಬೇಕೋ ನಾನು ಕಲಿಸ್ತೀನಿ, ನಿನಗೆ ಅದು ಚಿಂತೆ ಬೇಡ. ನನ್ನ ಸ್ಮರಣೆ, ನನ್ನನ್ನು ಆರಾಧನೆ ಮಾಡೋ ಕೆಲಸ ಮಾತ್ರ ನೀನು ಮಾಡು, ಅಷ್ಟೇ ಸಾಕು ಅಂತ ಅಮ್ಮ ಇಲ್ಲಿ ಹೇಳ್ತಾ ಇದ್ದಾರೆ. ನಿಮ್ಮ ದಾಖಲೆ ಪತ್ರಗಳನ್ನ ಎಚ್ಚರವಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಕೊನೆಯ ಕಾರ್ಡು, ಬಿಡುಗಡೆ, ನಿಯಂತ್ರಣ, ದೈವಿಕ ಅರಿವನ್ನು ಅನುಗ್ರಹಿಸಿ ಮತ್ತು ಅನುಮತಿಸಿ. ಆಯಿತಾ? ದುರ್ಗೆ ರೂಪವಾದ ಗಂಗಾ ಮಾತೆ ಎಲ್ಲ ಪಾಪಗಳನ್ನು ತೊಳೆದು ಹಾಕ್ತಾಳೆ ಅಮ್ಮ. ಎಲ್ಲಾದರೂ ನದಿ, ಸಮುದ್ರ, ಹೊಳೆಗಳು ಅಲ್ಲೆಲ್ಲ ಸ್ನಾನ ಮಾಡೋರು ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹರಿಯುವ ನೀರಲ್ಲಿ ನಿಮ್ಮ ಒಂದು ಪ್ರಾರ್ಥನೆ ಏನಿದೆಯೋ ಅಮ್ಮನಿಗೆ ತಿಳಿಸ್ಬಿಟ್ಟು ಸ್ನಾನ ಮಾಡಿ. ಅಮ್ಮ ನಿಮ್ಮ ಒಂದು ಪ್ರಾರ್ಥನೆಗೆ ಪವಾಡಗಳನ್ನ ಮಾಡ್ತಾರೆ. ನಿಮ್ಮ ಅರಿವು ನಿಮ್ಮ ಕೈಯಲ್ಲಿರಲಿ, ನಂಬಿಕೆ ಮತ್ತು ಬುದ್ಧಿವಂತಿಕೆ ನಿಮ್ಮ ಕೈಯಲ್ಲಿರಲಿ ಅಂತ ಇಲ್ಲಿ ಅಮ್ಮ ಹೇಳ್ತಾ ಇದ್ದಾರೆ. ಸಮಾಧಾನವಾಗಿರಿ, ತಾಳ್ಮೆಯಿಂದಿರಿ, ಎಲ್ಲ ದೇವಿ ನೋಡ್ಕೋತಾರೆ. ಜೈ ಗಂಗಾ ಮಾತಾ.